ನಮಸ್ಕಾರ ಮಕ್ಕಳ, ಹೇಗಿದ್ದೀರಾ? ನೆನಪಿದೆ ತಾನೇ? ಹೋದ್ಸತಿ ನಾನು ನಿಮ್ಗೊಂದು ಕತೆ ಹೇಳಿದ್ದೆ. ನನ್ನ ಹೆಸರು ಶಿಲ್ಪಾ ಅಂತ, ಆಯ್ತಾ? ಇವತ್ತು ಕೂಡ ನಾನು ನಿಮಗೆ ಒಂದು ಕತೆ ಹೇಳ್ತೀನಿ, ಆಯ್ತಾ? ಈ ಕಥೆಯಲ್ಲಿ ಸ್ವಲ್ಪ ನಾವು ಯೋಗನೂ ಮಾಡ್ತೀವಿ, ಆಮೇಲೆ ಕಥೆನೂ ಕೇಳ್ತೀವಿ. ಏನು ಯೋಚನೆ ಮಾಡ್ತಿದ್ದೀರಾ? ಯಾಕಪ್ಪ ಇವತ್ತು ಮಿಸ್ಸು ಕತೆ ಹೇಳ್ತಾ ಇಲ್ಲ, ಬರೀ ಯೋಗ ಹೇಳ್ತಾ ಇದ್ದಾರೆ ಅಂತನಾ? ಇಲ್ಲ, ಈಗಿರೋ ವಾತಾವರಣದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಬರೀ ಮನೇಲಿ ಕುತ್ಕೊಂಡ್ಬಿಟ್ಟು ತಿಂದು 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 ಏನು ಮಾಡ್ತಾ ಇಲ್ಲ ಕೆಲಸ, ಹೌದಾ? ನಾವು ಇವತ್ತೇನು ಮಾಡೋಣ ಅಂತಂದರೆ ಒಂದು ಚೆನ್ನಾಗಿರೋ ಕತೆ ಹೇಳ್ತೀವಿ, ಆಯಿತಾ? ಆ ಕತೆ ನೋಡಿಬಿಟ್ಟು ನೀವೇ ನನಗೆ ಹೇಳಿ. ಈಗ ನಾವು ಪ್ರತಿದಿನ ಸುಮ್ಮನೆ ಊಟ ಮಾಡಿ ಮನೇಲಿ ಕುತ್ಕೊತಾ ಇರಬೇಕಾ, ಇಲ್ಲ ನಾವು ದೇಹಕ್ಕೆ ಕೂಡ ಏನಾದರೂ ಹೇಳ್ಕೊಡ್ಬೇಕಾ, ಆಯಿತಾ? ನಾವು ಪ್ರತಿದಿನ ಸುಮ್ಮನೆ ಚಾಕ್ಲೇಟು, ಬಿಸ್ಕೆಟು, ಏನೋ ಈ ಹಾಳು ಮೂಳು ತಿಂತಾ ಇದ್ರೆ ನಮ್ಮ ಆರೋಗ್ಯ ಯಾವಾಗಲೂ ಏನಾಗುತ್ತೆ ಹೇಳಿ? ನಮ್ಮ ಆರೋಗ್ಯದಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಶಕ್ತಿ ಕಡಿಮೆ ಆಗುತ್ತೆ, ಆಯಿತಾ? ಆಮೇಲೆ 108 ಕಾಯಿಲೆ, ಅದರಲ್ಲೂ ಈಗ ಕರೋನಾ ವೈರಸ್ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಭಯ ಪಡ್ತಾ ಇದ್ದೀವಿ ತಾನೆ. ಅದಕ್ಕೋಸ್ಕರ ನಾವು ಇವತ್ತೇನು ಮಾಡೋಣ, ಇವತ್ತು ಒಂದು ಚೆನ್ನಾಗಿರೋ ಕತೆ ಕೇಳೋಣ. ಆ ಕಥೆಯಲ್ಲಿ ನೀತಿ ಏನಿದೆ, ಆ ನೀತಿ ನಿಮ್ಗೆ ಇಷ್ಟ ಆದರೆ ತಾನೇ ಮಾತ್ರ ನಾನು ನಿಮಗೆ ಯೋಗ ಹೇಳ್ಕೊಡ್ತೀನಿ, ಆಯಿತಾ? ನೋಡೋಣ, ಸರಿ ಬನ್ನಿ. ಓಕೆ, ನೋಡಿ, ಇವತ್ತು ಇದು ತುಂಬ 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 ಇಂಟ್ರೆಸ್ಟಿಂಗ್ ಆಗಿರೋ ಕತೆ, ಆಯಿತಾ? ಆದರೆ ಎಲ್ಲರೂ ದಯವಿಟ್ಟು ಒಂದು ಕಡೆ ಕೂತ್ಬಿಟ್ಟು ಚೆನ್ನಾಗಿ ಕೇಳಿ, ಓಕೆ? ಸೊ ಈ ಕತೆ ಹೆಸರು ತಿಂಡಿ ಪೋತ. ಏನು ಮಿಸ್ ಇವತ್ತು ತಿಂಡಿ ಪೋತನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತನಾ? ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ. ತುಂಬ ಜನಕ್ಕೆ ತಿಂಡಿ ಅಂದರೆ ತುಂಬ ಪ್ರೀತಿ, ನನಗೂ ಅಷ್ಟೇ, ಆಯಿತಾ? ನಾನು ಚಿಕ್ಕವಳಿದ್ದಾಗ ಯಾವಾಗಲೂ ತಿಂತಾನೇ ಇರ್ತಾ ಇದ್ದೆ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಅಯ್ಯೋ ಇದು ತಿನ್ಬೇಡ, ಬರ್ಫಿ ತಿನ್ಬೇಡ, ಚಾಕ್ಲೇಟ್ ತಿನ್ಬೇಡ ಅಂತ. ನಾನು ಪ್ರತಿದಿನ ತಿಂತಾ ಇದ್ದೆ. ಬಟ್ ಏನಾಯಿತು ಗೊತ್ತಾ ಮಕ್ಕಳೇ, ಸ್ವಲ್ಪ ವರ್ಷ ಹಿಂದೆ ನಾನು ಯೋಗ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನನಗೆ ಗೊತ್ತಾಯಿತು, ಹೌದು ಈ ರೀತಿ ಊಟ ಚೆನ್ನಾಗಿರುತ್ತೆ, ಈ ರೀತಿ ಊಟ ನಮ್ಮ ದೇಹಕ್ಕೆ ಚೆನ್ನಾಗಿರಲ್ಲ ಅಂತ ಗೊತ್ತಾದ ತಕ್ಷಣ ನಾನು ಇವೆಲ್ಲ ಕಡಿಮೆ ಮಾಡಿಬಿಟ್ಟೆ, ಆಯಿತಾ? ನಾನೇನು ನಿಮಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅದಕ್ಕೂ ಒಂದು ಹಿತಾಮಿತ ಇರಬೇಕು, ಓಕೆ? ಫಸ್ಟ್ ಕತೆ ಕೇಳೋಣ. ನೋಡಿ, ಇವತ್ತಿನ ಪಾಠದ ಹೆಸರು ತಿಂಡಿ ಪೋತ. ನೋಡಿ, ಅವನು ಏನಿದ್ದಾನೆ, ತಿಂಡಿ ಪೋತ ನೋಡಿ ಎಷ್ಟೊಂದು ತಿಂಡಿಗಳೆಲ್ಲ ಇಟ್ಕೊಂಡಿದ್ದಾನೆ. ಅವನು ಬರೀ ದಿನ ತಿಂತಾನೆ ಇರ್ತಾನೆ ಯಾವಾಗಲೂ, ಆಯಿತಾ? ಅದೇ ಕತೆ ಇವತ್ತು. ಆ ತಿಂಡಿ ಪೋತ ಏನು ಮಾಡ್ತಾ ಇದ್ದ, ಪ್ರತಿದಿನ ಯಾವಾಗಲೂ ತಿಂತಾನೆ ಇದ್ದ. 3 ಹೊತ್ತು ಸ್ಕೂಲ್ ಇರಲಿ ಎಲ್ಲಾದರೂ ಇರಲಿ, ಅವ್ನು ಎಲ್ಲಿ ಹೋಗ್ಬೇಕಂದ್ರೂ ತಿಂತಾನೆ ಇರ್ತಾ ಇದ್ದ, ಆಯಿತಾ? ಬೆಳಗ್ಗೆ ಸ್ಕೂಲಲ್ಲಿ, ಮಧ್ಯಾಹ್ನ ಊಟಕ್ಕೆ, ಸಾಯಂಕಾಲ ಸ್ನ್ಯಾಕ್ಸ್ಗೆ, ರಾತ್ರಿ ಹೊತ್ತು ಊಟಕ್ಕೆ, ಯಾವಾಗಲೂ ಅಷ್ಟೇ. ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತಾನೆ ಇರ್ತಾ ಇರಲಿಲ್ಲ. ಅವ್ನು ಚಾಕ್ಲೇಟ್ ಬೇಕು, ಬಿಸ್ಕೆಟ್ ಬೇಕು, ತಿಂಡಿ ಬೇಕು, ಇಡ್ಲಿ, ದೋಸೆ, ಸಾಂಬಾರು ಏನು ಸಿಗುತ್ತೋ ಅದೆಲ್ಲ ತಿಂದ್ಬಿಡ್ತಾ ಇದ್ದ, ಆಯಿತಾ? ಆಮೇಲೆ ತಿಂದು ತಿಂದು ಹೇಗಾದ ಅವನು ನೋಡಿ, ಹೀಗಾದ. ನೋಡಿ ಅವನ ಮುಂದೆ ಏನೇನಿದೆ ಅಂತ, ಆಯಿತಾ? ಅವನು ಏನು ನಮ್ಮ ದೇಹಕ್ಕೆ ಇಷ್ಟು ಚೆನ್ನಾಗಿಲ್ವೋ ಅದನ್ನೇ ತಿಂತಾ ಇದ್ದಾನೆ. ಎಲ್ಲ ಎಣ್ಣೆಲಿ ಕರೆದಿದ್ದ ವಸ್ತುಗಳು, ಆಮೇಲೆ ನೋಡಿ ಅವ್ನು ಕುಡಿತಾ ಇರೋ ಸಾಫ್ಟ್ ಡ್ರಿಂಕು, ಆಮೇಲೆ ಅವ್ನು ತಿಂತಾ ಇರೋದು ಇದು ನೋಡಿ ಏನಿದೆ, ಬ್ರೆಡ್ಡಲ್ಲಿ ಏನಿರುತ್ತೆ ಹೇಳಿ? ಬರೀ ಬ್ರೆಡ್ ತಿಂದರೆ ಏನಾಗುತ್ತೆ? ಏನೂ ಇಲ್ಲ. ಅದರಿಂದ ಬರೀ ನಮ್ಮ ಜೀವದಲ್ಲಿ ಏನು ಸಿಗುತ್ತೆ, ನಮ್ಮ ದೇಹದಲ್ಲಿ ಬರೀ ಫ್ಯಾಟ್ ಬೆಳೆಯುತ್ತೆ. ಅದರಿಂದನೇ ನಾವು ಮನುಷ್ಯರೆಲ್ಲ ದಪ್ಪ ಆಗ್ತೀವಿ, ಆಯಿತಾ? ಈ ಥರ ತಿಂತಾ ಇದ್ದ ಅವನು. ಸೊ ಈ ಥರ ತಿಂತಾ ಇದ್ದಾಗ ಏನಾಯಿತು, ಒಂದು ದಿನ ಅವನು ದಪ್ಪ ಆಗ್ಬಿಟ್ಟ, ಇಷ್ಟು ದಪ್ಪ ಆಗ್ಬಿಟ್ಟ, ಆಯಿತಾ? ಆಮೇಲೆ ಸ್ಕೂಲಿಗೆ ಹೋಗೋಕ್ಕೆ, ಅವನು ದಿನ ಸ್ಕೂಲ್ಗೆ ಹೋಗ್ತಿರುವಾಗ ಎಲ್ಲ ಮಕ್ಕಳು ಅವನ್ನೆಲ್ಲ ನೋಡಿಬಿಟ್ಟು ಅರೆ ಡುಮ್ಮ 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 ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ನಗೆ ಪಾಟ್ಲಿ ಮಾಡ್ತಿದ್ರು, ಆಯಿತಾ? ಯಾವಾಗಲೂ ಹುಡುಗರೆಲ್ಲ ನಗ್ತಾ ಇದ್ರು ಅವ್ನು ನೋಡಿ. ಅವನಿಗೆ ಒಂದಿನ ತುಂಬ ಬೇಜಾರಾಗ್ಬಿಟ್ಟು ಅವನು ಏನು ಮಾಡ್ದ, ಅಯ್ಯೋ ಎಲ್ಲರೂ ನನಗೆ ಡುಮ್ಮ 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 ಅಂತ ಇರ್ತಾರೆ ಅಂತ ಹೇಳ್ಬಿಟ್ಟು ಅಳ್ತಾ ಮನೆಗೆ ಹೋದಾಗ ಅವರಮ್ಮಗೆ ಹೇಳ್ದ, ಅಮ್ಮ ನೋಡಮ್ಮ, ನನಗೆ ದಿನ ಯಾವಾಗಲೂ ಸ್ಕೂಲಲ್ಲೆಲ್ಲರೂ ನನಗೆ ಡುಮ್ಮ ಡುಮ್ಮ ಅಂತ ಎಲ್ಲ ಬರೀ ನಗ್ತಾ ಇರ್ತಾರೆ, ನಾನು ಏನು ಮಾಡಲಿ ಅಂತ. ಅಮ್ಮ ಹೇಳಿದ್ರು, ನೋಡ್ಬಿಟ್ಟ, ನೀನು ಇವಾಗ ಚಿಕ್ಕವನಿದ್ದೀಯ, ಆಯಿತಾ? ನೀನು ಬರೀ 7 ವರ್ಷ ಅಂದ್ರೂ ನೀನು ಈ ಥರ ನಾನು ಹೇಳ್ತಾ ಇರ್ತೀನಿ ಅಂದ್ರೂ ನೀನು ಚಾಕ್ಲೇಟ್ಸು, ಬಿಸ್ಕೆಟು, ಈ ಬ್ರೆಡ್ಡು, ಏನೇ ಸ್ವೀಟ್ಸ್ ಎಲ್ಲ ತಿಂತಾ ಇರ್ತೀಯ. ಪ್ರತಿದಿನ ಸಿಹಿ ತಿಂಡಿ ತಿಂದರೆ ಏನಾಗುತ್ತೆ, ನೀನು ದಪ್ಪನೇ ಆಗ್ತೀಯ ತಾನೆ? ಅದಕ್ಕೋಸ್ಕರ ಅಮ್ಮ ಏನು ಹೇಳಿದ್ರು ಅವನಿಗೆ, ಸರಿ ನಾನು ಹಿಂಗೆ ಒಂದು ಕ್ಲಾಸ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನೋಡೋಣ, ನಿನ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ನಿನ್ನ ದೇಹದಲ್ಲಿ ಏನಾದರೂ ನೀನು ಪ್ರತಿದಿನ ನೀನು ಓಡಬೇಕು, ಇಲ್ಲ
ಮಾಡೋದಿಲ್ಲ, ಏನಾದರೂ ಸ್ವಲ್ಪ ಕಸರತ್ತು ಮಾಡಿದ್ರೇ ತಾನೇ ನಿನಗೆ ಏನಾಗುತ್ತೆ, ನಿನ್ನ ವೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ರಮ್ಮ. ಅವನು ಆಯ್ತಮ್ಮ ನೋಡೋಣ ಅಂತ ಹೇಳ್ಬಿಟ್ಟ. ಯಾಕೆಂದರೆ ಅವನಿಗಿರೋ ಇಷ್ಟು ದಪ್ಪ ಇದ್ದಾನೆ, ಅವನಿಗೆ ಏನು ಮಾಡೋಕ್ಕಾಗಲ್ಲ, ಅವನ ಕೈಲಿ ಓಡೋಕ್ಕಾಗಲ್ಲ, ಅವನ ಕೈಲಿ ಜಾಸ್ತಿ ಏನು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಕಸರತ್ತು ಮಾಡೋಕ್ಕಾಗಲ್ಲ ಆಯಿತಾ. ಪ್ರತಿದಿನ ನೀವು ನೋಡ್ತಿರ್ಬೋದು, ಸ್ಕೂಲ್ಗೆ ಹೋದರೆ ನೀವು ಒಂದು ಕ್ಲಾಸ್ ಇರುತ್ತೆ, ಏನದು PE ಕ್ಲಾಸ್ ಅಂತ ಇರುತ್ತೆ ಹೌದಾ. ಆ ಕ್ಲಾಸಲ್ಲಿ ಒಂದು ಪೀರಿಯಡಲ್ಲಿ ನೀವೇನು ಮಾಡ್ತೀರಾ, ಬರೀ ಆಟ ಆಡ್ತೀರಾ. ಯಾವಾಗಲೂ ನಮ್ಮ ದೇಹಕ್ಕೆ, ನಮ್ಮ ದೇಹ ಮತ್ತು ನಮ್ಮ ತಲೆ ಆಯಿತಾ, ನಮಗೇನು ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಎರಡು ಸಮವಾಗಿರಬೇಕು, ಯಾವಾಗಲೂ ಸಮತೋಲನವಾಗಿರಬೇಕು ಅಂತಂದರೆ ಏನು ಮಾಡಬೇಕು, ನಾವು ಓದ್ತಾನೂ ಇರಬೇಕು, ಬರೀ ಓದ್ತಾನೇನೂ ಇರಬಾರ್ದು ಆಯಿತಾ. ಆದರೆ ನಾವು ಅದ್ರ ಜೊತೆಗೆ ಆಟನೂ ಆಡಬೇಕು. ಎಷ್ಟೊಂದು ಥರ ಇದು ಗೇಮ್ಸ್ ಇರುತ್ತೆ, ಆಟಗಳು ಆಯಿತಾ. ಮನೇಲಿ ಕುತ್ಕೊಂಡು ಆಡೋ ಆಟಗಳಿರ್ತವೆ, ಆದರೆ ಹೊರಗಡೆ ಆಟ ಆಡ್ತೀವಲ್ಲ ಅದು ತುಂಬ ಮುಖ್ಯ. ಕೆಲವೊಬ್ಬರು ಕ್ರಿಕೆಟ್ ಆಟ ಆಡ್ತಾರೆ, ಕೆಲವೊಬ್ಬರು ಖೋ ಖೋ ಆಟ ಆಡ್ತಾರೆ, ಕೆಲವೊಬ್ಬರು ವಾಲಿಬಾಲ್, ಫುಟ್ಬಾಲ್ ಅಂತ 108 ಆಟ ಆಡ್ತಾರೆ ಆಯಿತಾ. ಇದೆಲ್ಲ ನಮ್ಮ ದೇಹಕ್ಕೆ ಬೇಕು ಆಯಿತಾ. ಈಗ ಈ ತಿಂಡಿಪೋತ ಏನು ಮಾಡ್ದ, ತಿಂಡಿಪೋತ ಅವ್ರ ಅಮ್ಮನ ಜೊತೆಗೆ ಒಂದು ಕಡೆ ಕರ್ಕೊಂಡು ಹೋದ್ರು. ಅವರಮ್ಮ ಎಲ್ಲಿ ಕರ್ಕೊಂಡು ಹೋದ್ರು ನೋಡೋಣ. ಅವರಮ್ಮ ಒಂದು ಕಡೆ ಒಂದು ಕ್ಲಾಸಿಗೆ ಕರ್ಕೊಂಡು ಹೋದ್ರು. ಅದು ನೋಡಿ, ಇಲ್ಲಿ ಈ ಹುಡುಗಿ ನೋಡಿ, ಈ ಹುಡುಗಿ ಯಾರು, ಈ ಹುಡುಗಿ ಕೂಡ ಟೀಚರೇ. ಆದರೆ ಈ ಟೀಚರ್ ಏನು ಮಾಡ್ತಾ ಇದ್ದಾಳೆ, ಕೈ ಕಾಲು ಎಲ್ಲ ಮೇಲೆ ಹೋಗ್ತಾ ಇದೆ ನೋಡಿ. ಅವಳು ಎಷ್ಟು ಚೆನ್ನಾಗಿ, ಎಷ್ಟು ತೆಳ್ಳಗಿದ್ದಾಳೆ, ಹೇಗೆ ಫಿಟ್ ಆಗಿದ್ದಾಳೆ ತಾನೇ, ಅವಳು ದಪ್ಪ ಇಲ್ಲೇ ಇಲ್ಲ. ಈ ಹುಡುಗಿ ಮಿಸ್ ಏನಿದಾರಲ್ಲ, ಇವರು ಯೋಗ ಹೇಳ್ಕೊಡ್ತಾರೆ ಆಯ್ತಾ. ಸೊ ಈ ಕ್ಲಾಸ್ಗೆ ತಿಂಡಿಪೋತ ಬಂದ. ಇದನ್ನ ನೋಡ್ಬಿಟ್ಟು ಅವನು, ಅಮ್ಮ ಇದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ದ. ಅದನ್ನ ನೋಡ್ಬಿಟ್ಟು ಅಮ್ಮ ಹುಡುಗಿ ಎಲ್ಲ ಕೈ ಮೇಲೆ ಆಗ್ತಾ ಇದ್ದಾಳೆ, ಕಾಲು ಕೆಳಗೆ ಆಗ್ತಾ ಇದ್ದಾಳೆ, ಏನೇನೋ ಮಾಡ್ತಾ ಇದ್ದಾಳೆ, ಈಗ ನನಗೆ ಇವಾಗ ತೆಳ್ಳಗಾಗಬೇಕಂದ್ರೆ ನಾನು ಇದೆಲ್ಲ ಮಾಡಬೇಕಾ ಅಂತ ಕೇಳ್ದ. ಅವರಮ್ಮ ಏನಂದ್ರು, ನೀನು ಮತ್ತೆ ಸ್ಕೂಲಲ್ಲಿ ಯಾರು ನಗಬಾರ್ದು ಅಂತಂದರೆ ನೀನು ಇದನ್ನೆಲ್ಲ ಕಲಿಯಲೇಬೇಕು, ನಿನ್ನ ದೇಹಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಕರೆಕ್ಟೇ. ಆಮೇಲೆ ಆ ಟೀಚರ್ನ ಅವ್ನು ಮಾತಾಡಿಸ್ದ. ಆ ಟೀಚರ್ ನಂತರನೇ ನಿಮ್ಗೆ ಇವಾಗ ನಾನು ನಿಮ್ಗೆ ಹೆಂಗೆ ಯೋಗ ಹೇಳ್ಕೊಡ್ತೀನಿ ತಾನೆ, ಅದೇ ರೀತಿ ಆ ಟೀಚರ್ ಕೂಡ ಅವ್ನಿಗೆ ಯೋಗ ಹೇಳ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಆ ತಿಂಡಿಪೋತಾಗೆ ಕರೆದುಬಿಟ್ಟು ಆ ಟೀಚರ್ ಹೇಳ್ದ, ಯಾಕೆ ನಿಮ್ಗೆ ಇದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಂತನಾ. ಆ ತಿಂಡಿಪೋತ ಹೇಳ್ದ, ಇಲ್ಲ ಮಿಸ್, ನನಗಿದೆಲ್ಲ ನೀವು ನೋಡಿದ್ರೆ ನನಗೆ ಬರೋದೇ ಇಲ್ಲ, ನನ್ನ ಕೈಲ ಶಕ್ತಿನೂ ಇಲ್ಲ ಅಂತ ಹೇಳ್ದ. ಅದಕ್ಕೆ ಮಿಸ್ ಹೇಳ್ತು, ನಾನು ಕೂಡ ನಿನ್ನ ಥರನೇ ತುಂಬ ದಪ್ಪಗಿದ್ದೆ ಮುಂಚೆ ಆಯಿತಾ. ಆದರೆ ಒಂದು ದಿನ ನಾನು ಕೂಡ ಯೋಗ ಕಲಿತ್ಬಿಟ್ಟು ಈ ಥರ, ಅದು ಪ್ರತಿದಿನ ಕಲಿತು 3 ತಿಂಗಳಾದಮೇಲೆ ನಾನು ಈ ಥರ ಸ್ವಲ್ಪ ಸಣ್ಣಗಾದೆ. ಆಮೇಲೆ 6 ತಿಂಗಳಿಗಾದ್ಮೇಲೆ ನಾನು ಇನ್ನೂ ಸ್ವಲ್ಪ ಕಡಿಮೆ ಸಣ್ಣ ಆದೆ. ಆಮೇಲೆ 1 ವರ್ಷ ಆದಮೇಲೆ ನಾನು ಈ ಥರ ಎಲ್ಲ ಕೈ ಕಾಲು ಎಲ್ಲ ಮೇಲೆ ಎತ್ಬಿಟ್ಟು ನಾನು ಈ ಥರ ಎಲ್ಲ ಯೋಗ ಆಸನಗಳನ್ನೆಲ್ಲ ಕಲ್ತ್ಬಿಟ್ಟೆ ಅಂತ ಹೇಳಿ. ಆವಾಗ ಅವ್ನು ತಿಂಡಿಪೋತಾಗೆ ತುಂಬ ಯೋಚನೆ ಮಾಡ್ದ. ಅವನೇನು ಯೋಚನೆ ಮಾಡ್ದ, ಈ ಮಿಸ್ ಹೇಳೋ ಥರ ಅವ್ರು ಕೂಡ ದಪ್ಪ ಇಟ್ಬಿಟ್ಟು ಈಗ ತೆಳ್ಳಗಾಗಿದ್ದಾರೆ ಅಂತಂದರೆ ನಾನು ಕೂಡ ಸ್ವಲ್ಪ ಹೆಂಗೋ ಮಾಡಿ ಟ್ರೈ ಮಾಡ್ತೀನಿ ಅಂತ ಅವ್ನು ಯೋಚನೆ ಮಾಡ್ತಾನೆ. ಆಮೇಲೆ ಅವನು ಏನು ಹೇಳ್ದ, ಆಯಿತು ಮಿಸ್, ನಾನು ಕೂಡ ನಿಮ್ಮ ಹತ್ರ ಯೋಗ ಕಲಿತೀನಿ, ಪ್ರತಿದಿನ ನಾನು ಬಂದು ಕಲ್ತ್ಕೊಂಡು ನೀವು ಹೇಗೆ ಹೇಳ್ತೀರೋ ಹಾಗೆ ಇದು ಮಾಡ್ತೀನಿ, ಬಟ್ ನಾನು ಸಣ್ಣ ಆಗಬೇಕು ಮಾತ್ರ, ನನಗೆ ಸ್ಕೂಲಲ್ಲಿ ಯಾರೂ ನಗಬಾರ್ದು ಅಂತ. ಆಗ ಮಿಸ್ ಏನು ಹೇಳಿದ್ರು, ಸ್ಕೂಲಲ್ಲಿ ಹುಡುಗರು ನಗ್ತಾರೆ ಅಂತ ಹೇಳ್ಬಿಟ್ಟು ನೀನು ಆ ಥರ ಯೋಗ ಕಲಿಬಾರ್ದು, ನೀನು ನಿಮಗೋಸ್ಕರ ಯೋಗ ಕಲಿಬೇಕು ಅಂತ. ಅವನು ಯೋಚನೆ ಮಾಡಿದೆ, ಯಾಕೆ ಮಿಸ್ಸಿಗೆ ಹೇಳ್ತಾ ಇದ್ದೀರಾ ನೀವು ಅಂತ. ಅವಾಗ ಮಿಸ್ ಏನು ಹೇಳಿದ್ರು, ನಾವು ಜನಗಳು 4 ಜನ ಹೊರಗಡೆ ಮಕ್ಕಳು ಯಾವುದಕ್ಕಾದ್ರೂ ನಗ್ತಾರೆ, ನೀನು ದಪ್ಪ ಇದ್ರೂ ನಗ್ತಾರೆ, ನೀನು ತುಂಬ ತೆಳ್ಳ ಕಡ್ಡಿ ಥರ ಇದ್ರೂ ನಗ್ತಾರೆ, ಅದಕ್ಕೋಸ್ಕರ ನೀನು ಅದನ್ನು ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ನಿನ್ನ ಮನಸ್ಸಿಗೆ ತಗೋಬಾರ್ದು. ನೀನು ಇವಾಗ ಯೋಗ ಕಲಿತಾ ಇರೋದು ನಿನಗೋಸ್ಕರ. ನೀನು ಯಾಕೆ ಯೋಗ ಕಲಿಬೇಕು ಅಂತಂದರೆ ನಿನ್ನ ಕೈಲಿ ಆಟ ಆಡೋಕ್ಕಾಗಲ್ಲ, ನಿಶಕ್ತಿ ಆಗುತ್ತೆ, ಶಕ್ತಿ ಇಲ್ಲ ತಾನೆ, ನಿನಗೆ ಶಕ್ತಿ ಬರಲಿ ಬಲ ಬರಲಿ ಅಂತ ಹೇಳ್ಬಿಟ್ಟು ನೀನು ಯೋಗ ಕಲಿಬೇಕು ಅಂತ ಹೇಳ್ತಾರೆ. ಆವಾಗ ಅವನು ಆಯಿತು ಮಿಸ್, ಆಯಿತು, ಆ ಥರನೇ ನನಗೆ ಶಕ್ತಿ ಬರಲಿ ಬಲ ಬರಲಿ, ಹಾಗೆ ಸ್ವಲ್ಪ ನನ್ನ ದೇಹ ತೂಕನೂ ವೇಟ್ ಕೂಡ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಯೋಗ ಕಲಿತೀನಿ ಅಂತೇಳಿ ತಿಂಡಿಪೋತ ಹೇಳ್ದ. ಆವಾಗ ಒಂದು ದಿನ ಅವನು ಬಂದ ಸ್ಕೂಲ್ಗೆ ಆಯಿತಾ. ಅವತ್ತು ದಿನ ಹೋದ, ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮಗೆ ಹೇಳ್ದ, ಪ್ರಾಮಿಸ್ ಮಾಡ್ದ. ಏನು ಪ್ರಾಮಿಸ್ ಮಾಡ್ದ ಅವನು ಅಂದರೆ ಭಾಷೆ ತಗೊಂಡ, ಅಮ್ಮ ನಾನು ಇನ್ಮೇಲಿಂದ
ವಾರದಲ್ಲಿ ಒಂದೇ ದಿನ ಚಾಕ್ಲೇಟ್ ತಿಂತೀನಿ, ಅದು ಭಾನುವಾರ ಮಾತ್ರ. ಅವರಮ್ಮ ಖುಷಿ ಆಯಿತು. ಆಯಿತು, ನನ್ನ ಮಗ ಪ್ರತಿದಿನ ಚಾಕ್ಲೇಟ್ ಕೇಳ್ತಾ ಇದ್ದ, ಇವತ್ತು ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ. ಅಂದರೆ ನಿಜವಾಗ್ಲೂ ಅವನು ತೂಕ ಕಡಿಮೆ ಮಾಡಿ ಅವನು ಚೆನ್ನಾಗಿ ಶಕ್ತಿ ಬಲ ಎಲ್ಲ ಬರಬೇಕು ತಾನೆ. ಎಲ್ಲ ಬಲ ಬಂದ್ಬಿಟ್ಟು ನಾನು ಕೂಡ ಸ್ಕೂಲ್ ಕಾಂಪಿಟೇಷನಲ್ಲಿ, ಸ್ಕೂಲಲ್ಲಿ ಏನೇ ಆಗಿರಲಿ, ಕಬಡ್ಡಿ ಇರಲಿ, ವಾಲಿಬಾಲ್ ಇರಲಿ, ಫುಟ್ಬಾಲ್ ಇರಲಿ, ಕ್ರಿಕೆಟ್ ಇರಲಿ, ಖೋ ಖೋ ಇರಲಿ, ಯಾವುದೇ ಆಟ ಇರಲಿ, ಅದರಲ್ಲೆಲ್ಲ ನಾನು ಚೆನ್ನಾಗಿ ಭಾಗವಹಿಸಿ ನಾನು ಮುಂದೆ ಬರಬೇಕು, ನಾನು ಕೂಡ ಪ್ರೈಸು ಎಲ್ಲ ಗೆಲ್ಲಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಾ ಇದ್ದೀನಮ್ಮ. ನನಗೆ ಮಾತ್ರ ನನಗೆ ಇವಾಗಿಂದ ನಾನು ನಿಮ್ಗೆ ಪ್ರತಿದಿನ ನಾನು ನಿಮಗೆ ಚಾಕ್ಲೇಟ್ಸ್ ಕೇಳೋಂಗೇ ಇಲ್ಲ, ಸಂಡೇ ಮಾತ್ರ, ಭಾನುವಾರ ದಿನ ಮಾತ್ರ ನಾನು ಚಾಕ್ಲೇಟ್ ಕೊಡಿ ಅಂತ ಹೇಳ್ತಾರೆ. ಸ್ವೀಟ್ಸ್ ಏನಿದ್ರು ಒಂದು ಭಾನುವಾರ ಅಷ್ಟೇ ತೊಗೋತೀನಿ ಅಂತ. ಅವರಮ್ಮ ಖುಷಿ ಆಯಿತು. ಆಯಿತು, ಆದರೆ ನಾಳೆಯಿಂದ ನಿನ್ನ ಕ್ಲಾಸ್ ಮಾತ್ರ ಮಿಸ್ ಮಾಡ್ಕೋಬಾರ್ದು ಅಂತ ಅವರಮ್ಮ ಹೇಳಿದ್ರು. ಅದಕ್ಕೆ ಅವನೇನು ಹೇಳ್ದ, ಆಯ್ತುಮ್ಮ, ನಾನು ನಾಳೆಯಿಂದ ಕ್ಲಾಸ್ಗೆ ಹೋಗ್ತೀನಿ ಅಂತ. ಈಗ ಮಕ್ಕಳ ಯೋಗ ಅಂತ ನೀವು ಕೇಳಿರ್ಬೋದು, ಹೌದಾ? ನೀವು ನೋಡಿರ್ಬೋದು, ಯಾರೋ ನಿಮ್ಮ ಮನೇಲಿ ಯೋಗ ಮಾಡ್ತಾ ಇರ್ಬೋದು, ಇಲ್ಲ ನೀವು ಟಿ ವಿಲಿ ನೋಡಿರ್ತೀರಾ, ಇಲ್ಲ ಪುಸ್ತಕದಲ್ಲೆಲ್ಲೋ ನೋಡಿರ್ತೀರಾ. ಈಗ ಈ ಮಿಸ್ ನೋಡಿ, ಇಲ್ಲಿ ಈ ಹುಡುಗಿ ಹೇಗೆ ಯೋಗ ಎಲ್ಲ ಮಾಡ್ತಾ ಇದ್ದಾಳೆ, ಇದನ್ನ ಈ ಥರ ನೀವೆಲ್ಲರೂ ನೋಡಿರ್ತೀರಾ, ಹೌದಾ? ಯಾರೋ ಒಬ್ರು ನೋಡಿ ಇಲ್ಲಿ ಹೇಗೆ ಅವಳ ಕೈ ಮೇಲೆ ಎತ್ತಾ ಇದ್ದಾಳೆ, ಇಲ್ಲಿ ನೋಡಿ ತಲೆ ಕೆಳಗಾಗಿ ಅವಳು ಹೇಗೆ ಕಾಲು ಮೇಲೆ ಹಾಕಿದ್ದಾಳೆ, ಈ ಥರ ಎಲ್ಲ ನೀವು ಮಾಡೋದು ಟಿ ವಿಯಲ್ಲಿ ನೋಡಿರ್ತೀರಾ, ಇಲ್ಲ ಎಲ್ಲೋ ನಿಮ್ಮ ಮನೆ ಹತ್ರ ಯಾರೋ ಮಾಡೋರು ಇರ್ತಾರೆ, ಇಲ್ಲ ನಿಮ್ಮ ಅಕ್ಕಪಕ್ಕ ಮನೆಯವರು ಅಂಕಲ್ ಆಂಟಿ ಯಾರೋ ಯೋಗ ಕಲ್ತಿರ್ಬೋದು, ಎಲ್ಲರೂ ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಹೇಳ್ತಾ ಇರ್ತಾರೆ ಯೋಗ 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 ಅಂತ. ಯೋಗ ಅಂದರೆ ಏನು, ಹೌದಾ? ಈ ಪ್ರಶ್ನೆ ನೀವು ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ಯೋಗ ಅಂದರೆ ಏನು? ಬರೀ ಕಾಲು ಕೆಳಗೆ ಹಾಕೋದು, ಇಲ್ಲ ತಲೆ ಮೇಲೆ ಇದು ಮಾಡ್ಕೊಳ್ಳೋದು, ಇಲ್ಲ ತಲೆ ಕೆಳಗೆ ಹಾಕಿ ಕಾಲು ಮೇಲೆ ತಗೊಳ್ಳೋದು, ಇದು ಯೋಗನಾ? ಅಲ್ಲ. ಯೋಗ ಅಂತಂದರೆ ಈಗ ನಮ್ಮ ದೇಹ, ನಮ್ಮ ಮನಸ್ಸು ಎರಡನ್ನು ನಾವು ಸಹವಾಗಿ, ಆಯಿತಾ, ಎರಡನ್ನು ನಾವು ಸಮವಾಗಿ ಅದನ್ನು ಬ್ಯಾಲೆನ್ಸ್, ಸಮ ಅಂತಂದ್ರೆ ಏನು? ಬ್ಯಾಲೆನ್ಸ್. ನಮ್ಮ ದೇಹ ಮತ್ತು ನಮ್ಮ ಮನಸ್ಸು, ಆಯಿತಾ, ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ, ಅದೇ ಯೋಗ. ಅದನ್ನು ಸಮವಾಗಿಡುತ್ತೆ, ಅದೇ ಯೋಗ, ಆಯಿತಾ? ನಾವೀಗ ಏನು ಮಾಡಬೇಕು? ಈಗ ನಾವೇನು ಮಾಡ್ತೀವಿ ಈಗಿನ ಕಾಲದಲ್ಲಿ, ನೀವು ಪ್ರತಿದಿನ ಸ್ಕೂಲ್ಗೆ ಹೋದರೆ ನೀವು ನೋಡ್ತೀರಾ, ಬರೀ ಓದ್ತಾನೆ ಇರ್ತೀರಾ, ತಲೆಗೆ ಹೋಗುತ್ತೋ ಗೊತ್ತಿಲ್ಲ. ಕೆಲವೊಂದು ಬರೀ ಸ್ಕೂಲ್ಗೆ ಹೋಗ್ತೀರಾ, ಟ್ಯೂಷನ್ಗೆ ಹೋಗ್ತೀರಾ, ಮತ್ತೆ ಮನೆಗೆ ಬರ್ತೀರಾ, ಮತ್ತೆ ಓದ್ತಾ ಇರ್ತೀರಾ, ಹೌದಾ? ಆದರೆ ನೀವೇನು ಮಾಡಬೇಕು? ನೀವು ಮನಸ್ಸಿಗೆ ಕೂಡ ಸ್ವಲ್ಪ ಸಮಾಧಾನ, ಶಾಂತಿ ಕೊಡಬೇಕು ತಾನೇ. ಈಗ ನೀವು ದೇಹ ನೋಡ್ಕೊಳ್ಳಿ. ನೀವು ದೇಹ ಏನಾಗುತ್ತೆ, ಈಗ ಹೋಗ್ತೀರಾ, ಆಟ ಆಡ್ತೀರಾ. ಕೆಲವೊಬ್ರು ತುಂಬ ಜನ ಬರೀ ಆಟ ಆಡ್ತಾನೆ ಇರ್ತಾರೆ, ಕ್ರಿಕೆಟ್ ಆಡ್ತಾನೆ ಇರ್ತಾರೆ, ದೇಹ ಎಲ್ಲ ದಳೆದು ಹೋಗ್ತಾ ಇರುತ್ತೆ, ಹೌದಾ? ದೇಹನೂ ನಮಗೆ ಮುಖ್ಯ, ಮನಸ್ಸು ನಮಗೆ ಇನ್ನೂ ಮುಖ್ಯ, ಆಯಿತಾ? ನಾವು ದೇಹ ಮತ್ತು ಮನಸ್ಸು ಈ ಎರಡನ್ನು ನಾವು ಸಮವಾಗಿ ಸುಖ ಕೊಡಬೇಕು. ಅಂತಂದರೆ ಎರಡಕ್ಕೂ ನಾವು ಶಕ್ತಿ ಬಲ ಎರಡೂ ಕೊಡಬೇಕು. ಈಗ ಮನಸ್ಸು ಸಮಾಧಾನವಾಗಿದ್ದರೆ ನೀವು ಏನು ಓದಿದ್ದೆಲ್ಲ ನಿಮ್ಮ ತಲೆಗೆ ಹೋಗುತ್ತೆ, ಆಯಿತಾ? ದೇಹದಲ್ಲಿ ಶಕ್ತಿ ಬಲ ಎರಡೂ ಇದ್ದರೆ ನೀವು ಯಾವ ಆಟನೇ ಆಟ ಆಡ್ಬೋದು, ಓಕೆ? ಸೊ ಅದನ್ನೇ ಯೋಗ ಹೇಳ್ಕೊಡುತ್ತೆ. ಯೋಗ ನಮಗೆ ಸಮತೋಲನ ತೋರಿಸುತ್ತೆ. ಏನಂತಂದರೆ ಮನಸ್ಸು ಮತ್ತು ದೇಹದ ಸಮತೋಲನ, ಆಯಿತಾ? ಅದನ್ನೇ ನಾವು ಯೋಗ ಅಂತ ಹೇಳ್ತೀವಿ. ಈಗ ಯೋಗ ನಾವು ಕಲಿಯೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ನೀವು ಪ್ರತಿದಿನ ಪ್ರಾರ್ಥನೆ ಮಾಡ್ತಿರ್ತಾನೆ, ಆಯಿತಾ? ಏನಂತ ಪ್ರಾರ್ಥನೆ ಮಾಡ್ತೀರಾ? ನೀವು ಸ್ಕೂಲ್ಗೆ ಹೋದ ತಕ್ಷಣ ನೀವು ಫಸ್ಟು ಕೈ ಮುಗಿದ್ಬಿಟ್ಟು ಪ್ರಾರ್ಥನೆ ಮಾಡ್ತೀರಾ, ಹೌದಾ? ಅದೇ ರೀತಿ ನಾವು ಕೂಡ ಇವತ್ತು ಕೈ ಮುಗಿದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ, ಆಯಿತಾ? ಈಗ ನಾನು ಸ್ವಲ್ಪ ಹಿಂಗೆ ಹೋಗ್ತೀನಿ, ನೀವು ನೋಡಬೇಕು, ಓಕೆ? ನೋಡಿ, ಕಾಣಿಸ್ತಾ ಇದ್ದೀನಿ ತಾನೇ? ಇಲ್ಲಿ ನಾನು ನಿಂತ್ಕೋತೀನಿ, ನಿಂತ್ಕೊಂಡ್ಬಿಟ್ಟು ನಾನು ಫಸ್ಟ್ ಕೈ ಮುಗಿತೀನಿ. ಕೈ ಮುಗಿದ್ಬಿಟ್ಟು ನಾನು ಏನು ಹೇಳ್ತೀನಿ, ಇದಕ್ಕೆ ನಾವು ಏನಂತೀವಿ? ಪ್ರಾರ್ಥನಾಸನ ಅಂತ ಹೇಳ್ತೀವಿ. ಪ್ರಾರ್ಥನಾಸನ ಅಂದರೆ ಏನು ಅಂದರೆ, ಕೈ ಮುಗಿದ್ಬಿಟ್ಟು ಈಗ ನಾವು ದೇವರಿಗೆ ಹೇಳ್ತೀವಿ, ನಾವು ಈ ಥರ ನಿಂತ್ಕೊಂಡ್ಬಿಟ್ಟು ಇದರಿಂದ ನಮ್ಗೆ ಏನು ಸಿಗುತ್ತೆ? ಶಿದ್ದತೆ ಅಂದರೆ ಏನು? ನೀವು ಫೋಕಸ್ ಮಾಡ್ತೀರಾ, ಕಾನ್ಸಂಟ್ರೇಷನ್. ಇದರಿಂದ ನೀವು ಏನೇ ಕೆಲಸ ಮಾಡಿದ್ರು, ಏನೇ ಕಾರ್ಯ ಮಾಡಿದ್ರು ಇದರಲ್ಲಿ ನಮಗೆ ಜಯ ಸಿಗುತ್ತೆ, ಆಯ್ತಾ? ಹೀಗೆ ನಿಂತ್ಕೊಳ್ಳೋದು ಕೂಡ ಒಂಥರ ಯೋಗನೇ, ಆಯ್ತಾ? ಇದಕ್ಕೆ ನಾವೇನು ಹೇಳ್ತೀವಿ? ಪ್ರಾರ್ಥನಾಸನ ಅಂತ ಹೇಳ್ತೀವಿ, ಆಯ್ತಾ? ಈ ಥರ ನಿಂತ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಕೈ ಮುಗ್ದು ಈ ಥರ 30 ಸೆಕೆಂಡ್ ಈ ಥರ ನಿಂತ್ಕೊಳ್ಳೋಣ, ಆಯ್ತಾ? ನೋಡಿ, ನಿಂತ್ಕೊಳ್ಳಿ ನೀವೆಲ್ಲರೂ. ಕೈ ನೋಡಿ, ಯಾವಾಗಲೂ ಇದು ನನ್ನ ಎದೆ ಮಧ್ಯದಲ್ಲಿ ಕೈ ಈ ಥರ ಮುಗಿದಿದ್ದೀನಿ, ಆಯ್ತಾ? ಈ ರೀತಿ ಕೈ ಇಟ್ಕೊಳ್ಳಿ. ಆಮೇಲೆ ತಲೆನ ಯಾವಾಗಲೂ ನೇರವಾಗಿ ನೀವು ನೋಡಬೇಕು. ತಲೆ ಮೇಲೆ ಹೋಗಬಾರ್ದು, ಇಲ್ಲ ಕೆಳಗೆ ಹೋಗಬಾರ್ದು. ಯಾವಾಗಲೂ ನಿಮ್ಮ ಮುಂದೆ
ಅದನ್ನೇ ನೀವು ನೋಡ್ತಾ ನಿಂತ್ಕೋಬೇಕು ಆಯ್ತಾ. ನೀವು ಕಣ್ಣು ಮುಚ್ಚಿದ ತಕ್ಷಣ ಸಮಾಧಾನದಿಂದ ಒಂದ್ಸತಿ ಉಸಿರಾಡಿ ಆಯ್ತಾ. ಈಗ ನೋಡಿ ನಾನು ಹೆಂಗ್ ಉಸಿರಾಡ್ತೀನಿ, ಒಂದ್ಸತಿ ಉಸಿರಾಡ್ಬಿಟ್ಟು ಮನ್ಸಲ್ಲಿ ನೀವು 30 ತನಕ ಕೌಂಟ್ ಮಾಡ್ಬೇಕು ಆಯ್ತಾ. 1 2 3 4 5 6 7 8 9 10. ಹಾಗೆ ಇನ್ನೂ 2 ಸತಿ ನಾನು ಕೌಂಟ್ ಮಾಡ್ತೀನಿ. 1 2 3 4 5 6 7 8 9 10. ಇನ್ನು 10 ಸರ್ತಿ. ಓಕೆ, 1 2 3 4 5 6 7 8 9 10. ಆಯ್ತಾ. ಈಗ ಮಕ್ಕಳ ಪ್ರಾರ್ಥನಾಸನ ನೀವು ನೋಡಿದ್ರಿ ಆಯ್ತಾ. ಏನು ಯಾಕೆ ಮಿಸ್ ಈ ತರ ಕೈ ಮುಗಿ ನಿಂತಿದ್ರು ಅಂತ ನಾನು ನಿಮ್ಗೆ ಹೇಳಿದೆ ಆಯ್ತಾ. ಏನೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೂ ನಾವು ಫಸ್ಟ್ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಅಂತ. ಇದು ಕೂಡ ನಮ್ಮ ಆಸನದಲ್ಲಿ ಕೂಡ ಫಸ್ಟ್ ಯೋಗ ಶುರು ಮಾಡ್ಬೇಕಂತಂದ್ರೆ ನಾವು ಕೈ ಮುಗಿದು ಕಣ್ಣು ಮುಚ್ಕೊಂಡ್ಬಿಟ್ಟು ನಾನು ಇವಾಗ 30 ಹೆಣಿಸ್ತೆ ತಾನೆ, ಆ ಥರ 30 ಸೆಕೆಂಡ್ 30 ನೀವು ಮನಸ್ಸಲ್ಲೇ ಎಣಿಸ್ಕೋಬಹುದು. ಈ ಥರ 1 2 3 4 ನಾನು ಹೇಗೆ ಎಣಿಸ್ತೆ ತಾನೆ ಆ ಥರ 1 ರಿಂದ 30 ತನಕ ಎಣಿಸ್ಬಿಟ್ಟು ಆಮೇಲೆ ನೀವು ಕಣ್ಣು ಬಿಟ್ಬಿಟ್ಟು ನೀವು ನಿಮ್ಮ ಯೋಗ ಶುರು ಮಾಡ್ತೀರ. ಹೌದು, ಯೋಗ ಅಂತಂದ್ರೆ ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ, ಫಸ್ಟು ತುಂಬ ಆಸನ ಎಲ್ಲ ನೋಡಿದ್ದೀರಾ ನೀವು ಹೌದಾ. ಅಲ್ಲಿ ನಿಮ್ಮ ಮನೆ ಹತ್ರ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲ ಆಸನಗಳೆಲ್ಲ ಕಲ್ತಿದ್ದಾರೆ. ಯೋಗ ಅಂತಂದ್ರೆ ಏನು, ಅದೇ ಆಸನ ಆಯ್ತಾ. ಯೋಗದಲ್ಲಿ ಒಂದು ಚಿಕ್ಕ ಪಾರ್ಟ್ ಆಯ್ತಾ, ಅದೇನಂತಂದ್ರೆ ಒಂದು ಚಿಕ್ಕ ಭಾಗ ಆಸನ ಆಯ್ತಾ. ಆಸನ ಅಂತಂದ್ರೆ ಈಗ ನೀವು ನೋಡಿದ್ರಲ್ಲ ಯೋಗ ಮಾಡ್ತೀವಲ್ಲ, ಕೈ ಮೇಲೆತ್ತದು ಕಾಲ್ ಮೇಲೆತ್ತದು, ಇದಕ್ಕೆ ಆಸನ ಅಂತ ಹೇಳ್ತಾರೆ ಆಯ್ತಾ. ಇನ್ಮೇಲೆ ನಾನು ಯೋಗ ಇವಾಗ ಏನ್ ಹೇಳ್ಕೊಟ್ರು ಅದಕ್ಕೆ ಆಸನ ಅಂತ ಹೇಳ್ತೀನಿ, ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಓಕೆ, ಈಗ ನಾವು ತಿಂಡಿ ಪೋತನ್ ಕತೆ ಕೇಳ್ತಾ ಇದ್ವಿ ಹೌದಾ. ತಿಂಡಿ ಪೋತ ಈಗ ಬಂದ, ಅವನು ಪ್ರಾರ್ಥನಾಸನ ಎಲ್ಲ ಮಾಡ್ದ. ಪ್ರಾರ್ಥನಾಸನ ಮಾಡಿದ ತಕ್ಷಣ ಫಸ್ಟ್ ಆಸನ ಏನಂತಂದ್ರೆ ಅದೇ ಪ್ರಾರ್ಥನಾಸನ. ಯೋಗದಲ್ಲಿ ಇದು ಫಸ್ಟ್ ಆಯ್ತಾ. ಇದು ಮುಗೀತು. ಇದು ಮುಗಿದ ತಕ್ಷಣ ಈಗ ಅವನಿಗೇನು ಅವ್ನ ಮಿಸ್ ಅವ್ನಿಗೆ ಹೇಳಿ ಹೇಳ್ಕೊಡ್ತಾರೆ. ಆ ಮಿಸ್ ಹೆಸರು ಏನ್ ಗೊತ್ತಾ, ಆ ಮಿಸ್ ಹೆಸರು ಶಿಲ್ಪ ಅಂತಾನೆ. ಈಗ ಆ ಶಿಲ್ಪ ಮಿಸ್ ಏನ್ ಹೇಳ್ಕೊಡ್ತಾ ಇದ್ದಾರೆ ಇವಾಗ, ಶಿಲ್ಪ ಮಿಸ್ ಅವ್ನಿಗೆ ಏನಂತಂದ್ರು ಪ್ರಾರ್ಥನಾಸನೆ ಕಲಿತೆ ತಾನೆ. ಅದಾದ ತಕ್ಷಣ ಈಗ ನಿಮ್ಗೆ ಏನು ಜಾಸ್ತಿ ಏನ್ ಮುಖ್ಯ, ನಿಮ್ಗೆ ಬಲ ಮುಖ್ಯ, ಆಮೇಲೆ ನಿಮ್ಗೆ ದೇಹದಲ್ಲಿ ಶಕ್ತಿ ಬೇಕು ಆಯ್ತಾ. ಅದಕ್ಕೋಸ್ಕರ ನಾವು ಏನ್ ಮಾಡೋಣ, ಅವ್ನು ಕೂಡ ಮಿಸ್ ನಾನು ಏನ್ ಕಲಿಬೇಕು ಅಂತ ಕೇಳ್ದ. ಆಗ ಮಿಸ್ಸು ಹೇಳಿದ್ರು, ಈಗ ಯೋಗದಲ್ಲಿ ತುಂಬ ಆಸನಗಳು ಪ್ರಾಣಿಗಳಿಂದ ನಾವು ಕಲ್ತಿದ್ದೀವಿ ಅಂತ. ಅವನು ಯೋಚನೆ ಮಾಡ್ದ, ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಆಮೇಲೆ ನಮ್ಮ ಪ್ರಕೃತಿಯಿಂದ. ನಾನು ಓದ್ಸತಿ ನಿಮಗೆ ಪ್ರಕೃತಿ ಮಾತೆ ಕತೆ ಹೇಳಿದ್ದೆ ತಾನೆ, ಅದೇ ಪ್ರಕೃತಿಯಿಂದ ನಾವು ಏನೇನು ನೋಡಿದೀವಲ್ಲೋ ಅದೆಲ್ಲನೂ ಯೋಗದಲ್ಲಿದೆ. ಅದೇ ಒಂದು ಒಳ್ಳೆ ವಿಷಯ. ಈ ಯೋಗ ಕಲಿಯೋದು ಯಾಕೆ ಯೋಗ ಕಲಿಬೇಕು ಅಂತಂದ್ರೆ, ಪ್ರಕೃತಿಯಲ್ಲಿ ಏನೇನಿದೆನೋ ಅದೆಲ್ಲನೂ ನಮ್ಮ ಆಸನದಲ್ಲಿದೆ ಆಯ್ತಾ. ಸೊ ಈಗ ನಾನು ನಿಮ್ಗೆ ಏನೇನು ಹೇಳ್ಕೊಡ್ತಾ ಇದ್ದೀನಲ್ಲೋ ಅದೆಲ್ಲವೂ ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಪ್ರಕೃತಿಯಿಂದ ಬಂದಿರೋದು. ಓಕೆ, ಈಗ ಹಂಗೆ ಮಿಸ್ ಏನ್ ಹೇಳ್ಕೊಟ್ರು, ಇವಾಗ ಮಿಸ್ ಹೇಳಿದ್ರು ಆಯ್ತು ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿಂದ ನೀವು ಕಲಿಯೋದೆಲ್ಲನೂ ಪ್ರಾಣಿಗಳು, ಪಕ್ಷಿಗಳು, ಆಮೇಲೆ ಪ್ರಕೃತಿಯಿಂದ ಈ ಆಸನಗಳೆಲ್ಲ ನಾವು ಕಲಿಯೋಣ ಆಯ್ತಾ. ಈಗ ಮೊದಲನೇ ಆಸನ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಪ್ರಾರ್ಥನಾಸನ ನೀವು ಮಾಡಿದ್ರಿ. ಈಗ ಎರಡನೇದು ಏನಂತಂದ್ರೆ, ಈಗ ನಿಮ್ ಕೈನ ಶಕ್ತಿ ಬಲವಾಗಿರ್ಬೇಕು ತಾನೇ. ಕೈಯೆಲ್ಲ ಕೈ ಬಲ ಬೇಕಂತಂದ್ರೆ ಏನ್ ಮಾಡ್ಬೇಕು ಆಯ್ತಾ. ಅದಕ್ಕೆ ಪರ್ವತಾಸನ ಅಂತ ಒಂದು ಆಸನ ಇದೆ. ಪರ್ವತ ಅಂತಂದ್ರೆ ಗೊತ್ತು ತಾನೆ ನಿಮ್ಗೆ ಆಯ್ತಾ. ಪರ್ವತ ಗುಡ್ಡ ನೀವು ನೋಡಿರ್ತೀರಾ ಹೌದಾ. ಇದು ಆತರ ಗುಡ್ಡಕ್ಕೆ ಏನು ಅಂತಂದ್ರೆ, ಗುಡ್ಡ ತುಂಬಾ ಶಕ್ತಿಶಾಲಿ ಆಯ್ತಾ, ಅದಕ್ಕೆ ತುಂಬಾ ಬಲ. ನೀವೆಲ್ಲರೂ ನೋಡಿ ತುಂಬಾ ಜನ ಎಲ್ಲ ಗುಡ್ಡ ಹತ್ತುತ್ತಾರೆ, ಅದಕ್ಕೆಲ್ಲ ಶಕ್ತಿ ಬೇಕು ನಿಮ್ಗೆ ತಾನೆ. ಗುಡ್ಡಕ್ಕೆ ಏನೇ ಆಗ್ಲಿ, ಮಳೆ ಬರ್ಲಿ, ಗಾಳಿ ಇರ್ಲಿ, ಏನೇ ಆದ್ರೂ ಅದು ಈ ತರ ನಿಂತಿರತ್ತೆ, ಅದನ್ನ ಯಾರು ಬೀಳ್ಸಕ್ಕಾಗಲ್ಲ ಹೌದಾ. ಗುಡ್ಡಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಈಗ ನಾವು ಕೂಡ ಪರ್ವತಾಸನ ಕಲಿಯೋಣ ಆಯ್ತಾ. ಈಗ ನೀವು ನೋಡ್ಕೊಳ್ಳಿ, ನಾನಿಲ್ಲಿ ಕೂತಿದ್ದೀನಿ ಓಕೆ. ಈಗ ನಾನು ಈ ತರ ಕೂತಿದ್ದೀನಿ, ಕಾಲ್ ನೀವು ಚಕ್ಲಿ ಮಕ್ಕಳು ಹಾಕೊಂಡ್ಬಿಟ್ಟು ಈ ತರ ಕೂತ್ಕೊಳ್ಳಿ ಆಯ್ತಾ. ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಿ ತಾನೆ.
ಈಗ ಈ ತರ ಕುತ್ಕೊಂಡ್ಬಿಟ್ಟು ಚಕ್ಲಿ ಮುಕ್ಕಳು ಹಾಕೊಂಡು ಸರಿಯಾಗಿ ಕುತ್ಕೊಳ್ಳಿ ಆಯ್ತಾ. ಇದಕ್ಕೆ ನಾವು ಹೇಗೆ ಹೇಳ್ತೀವಿ, ಚಕ್ಲಿ ಮುಕ್ಕಳು ಹಾಕೊಂಡು ಕುತ್ಕೊಂಡ್ರೆ ಯೋಗದಲ್ಲಿ ಏನಂತೀವಿ ಇದಕ್ಕೆ, ಸುಖಾಸನ. ಸುಖಾಸನ ಅಂತಂದ್ರೆ ಏನು, ನಾವು ಸುಖವಾಗಿ ಕೂತಿದೀವಿ ಆಯ್ತಾ. ನಾನು ಈ ತರ ಕಾಲ್ ಹಿಂಗ್ ಮಾಡಿಲ್ಲ ನಾನು ಈ ತರ ಕುತ್ಕೊಂಡ್ರೆ ನಾನು ಸುಖವಾಗಿ ಕೂತಿದ್ದೀನಿ, ಅದಕ್ಕೋಸ್ಕರ ಸುಖಾಸನ ಅಂತ ಹೇಳ್ತಾರೆ ಆಯ್ತಾ. ಈ ತರ ಕುತ್ಕೊಳ್ಳೋದು ಕೂಡ ಒಂದು ಆಸನನೇ. ಓಕೆ, ಈ ತರ ನಾವು ಕುತ್ಕೊಳ್ಳೋಣ ಆಯ್ತಾ. ಈ ತರ ಕುತ್ಕೊಂಡ್ಬಿಟ್ಟು ದೇಹನ ಎಲ್ಲಿ ಗಟ್ಟಿಯಾಗಿ ಇಟ್ಕೋಬೇಡಿ ಆಯ್ತಾ, ಆರಾಮಾಗಿ ಉಸಿರಾಡಿ. ಈಗ ನಿಧಾನವಾಗಿ ನಾನು ನನ್ನ ಕೈನ ಮೇಲಕ್ಕೆ ತಗೊಂಡೋಗ್ತಾ ಇದ್ದೀನಿ ನೋಡಿ, ಮೇಲೆ ತಗೊಂಡೋಗ್ಬಿಟ್ಟು ಕೈನ ಈ ತರ ಜೋಡಿಸ್ತಾ ಇದ್ದೀನಿ. ಇದಕ್ಕೆ ಪರ್ವತಾಸನ ಅಂತ ಹೇಳ್ತಾರೆ. ಏನ್ ಆಸನ, ಪರ್ವತಾಸನ. ಪರ್ವತ ನೋಡಿ ಹೇಗೆ ಮೇಲೆ ಈ ತರ ಬಂದ್ಬಿಟ್ಟು ಈ ತರ ನಿಂತ್ಕೊಳ್ಳುತ್ತೆ. ಅದು ಯಾವುದಕ್ಕೂ ಮಳೆ ಇರ್ಲಿ ಗಾಳಿ ಇರ್ಲಿ ಬಿಸಿಲಿರ್ಲಿ ಅದು ಹಿಂಗೆ ಇರುತ್ತೆ. ಪರ್ವತಾಸನದಿಂದ ಏನಾಗುತ್ತೆ ನೋಡಿ, ಹೀಗೆ ನಾನು ವಾಪಸ್ ಬಂದೆ ಆಯ್ತಾ. ಮೇಲ್ ನನ್ನ ಕೈ ತಗೊಂಡ್ ಬಂದೆ, ಹೀಗೆ ಜೋಡಿಸ್ದೆ. ಇಲ್ಲಿ ನಾನು ಸ್ವಲ್ಪ ಹೊತ್ತು ನಿಂತಿರ್ತೀನಿ. 1 2 3 4 5 ಆಮೇಲೆ ವಾಪಸ್ ಬಂದೆ ಆಯ್ತಾ. ಈಗ ಇನ್ನೊಂದ್ಸತಿ ನಾವು ಇದನ್ನ ಮಾಡೋಣ. ಓಕೆ, ಇದನ್ನ ನೀವು ಮನೆಯಲ್ಲಿ ಪ್ರತಿದಿನ ಮಾಡ್ಬೋದು ಆಯ್ತಾ. 5 ರಿಂದ 10 ಸರ್ತಿ ನೀವು ಎಣಿಸ್ಬಿಟ್ಟು ಮಾಡ್ಬೇಕು. ಅದನ್ನ 3 ಸತಿ ಮಾಡೋಣ. ಓಕೆ, ಫಸ್ಟ್ ನಾವು 5 ಸತಿ ಮಾಡಿದ್ವಿ, ಈಗ 10 ಸತಿ ಮಾಡೋಣ. ಓಕೆ, ಈಗ ಯಾವಾಗ್ಲೂ ಬೆನ್ನು ನೋಡಿ ನೇರವಾಗಿರ್ಬೇಕು. ಈ ತರ ಕುತ್ಕೊಳ್ಳೋದು ಇಲ್ಲ, ಸ್ಕೂಲಲ್ಲಿ ನೀವು ಈ ತರ ಕೂತಿರ್ತೀರಲ್ಲ ಹಿಂಗೆಲ್ಲ ಕುತ್ಕೊಳ್ಳೋದು ಮಾಡಬಾರ್ದು ಆಯ್ತಾ. ಸರಿಯಾಗಿ ಕುತ್ಕೊಳ್ಳಿ. ಮತ್ತೆ ಕೈನ ಮೇಲ್ ತಗೊಂಡೋಗಿ 1 2 3 4 5 6 7 8 9 10 ಆಯ್ತಾ. ಈಗ ನಾನು ವಾಪಸ್ ಬಂದೆ. ಈಗ ಈಗ ಈ ಪರ್ವತಾಸನ ಮಾಡಿದ್ವಲ್ಲ, ಪರ್ವತಾಸನದಿಂದ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಪರ್ವತಾಸನ ಮಾಡಿದ ತಕ್ಷಣ ಇದೇನಿದೆ ಇಲ್ಲಿ ನೋಡಿ, ನನ್ಗೆ ಇದೇನಂತಾರೆ ಭುಜ, ಹೌದಾ. ಈಗ ನನ್ನ ಕೈನ ಮೇಲೆ ತಗೊಂಡೋಗಿ ಈ ತರ ಕೈ ಇದು ಮಾಡಿದ್ರೆ ಏನಾಗುತ್ತೆ, ನನ್ನ ಭುಜಗಳೇನಿರ್ತಾವಲ್ಲ ಅದಕ್ಕೆಲ್ಲ ಶಕ್ತಿ ಬರುತ್ತೆ ಆಯ್ತಾ, ಬಲ ಸಿಗುತ್ತೆ ಇಲ್ಲಿಂದ. ಇದು ಕೈಗೋಸ್ಕರ ನಾವು ಈ ತರ ಆಸನ ಮಾಡ್ತೀವಿ. ಇದನ್ನ ಪರ್ವತಾಸನ ಅಂತ ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು. ಇದನ್ನ ನೀವು ಕೂಡ 30 ಸರಿ ಮಾಡಬೇಕು. ನಾನು ನಿಮ್ಗೆ 10 ಸತಿ ತೋರಿಸ್ದೆ ತಾನೆ, ಅದೇ ರೀತಿ ನೀವು 2ನೇ ಸರ್ತಿ 10 ಸತಿ ಮಾಡಬೇಕು, 3ನೇ ಸರ್ತಿನೂ ಇನ್ನೊಂದು 10 ಸತಿ, ಅಂದ್ರೆ 30 ಸತಿ. ಪ್ರತಿ ಆಸನ ನಾನು ಏನ್ ಹೇಳ್ಕೊಟ್ರು ನೀವು ಇದನ್ನ 30 ಸತಿ ಮಾಡ್ಬೇಕು ಆಯ್ತಾ, ಪ್ರತಿದಿನ ಮಾಡ್ಬೇಕು. ಓಕೆ, ಪರ್ವತಾಸನ ಕಲ್ತ್ರಿ ಆಯ್ತಾ. ನಾನಿಲ್ಲಿ ಬರೀ 10 ಸರ್ತಿ ತೋರಿಸ್ತೇನೆ, ಯಾಕಂದ್ರೆ ತುಂಬಾ ಆಸನ ಇದೆ. ನೀವು ಮನೇಲಿ 30 ಸರ್ತಿ ಕಲಿಬೇಕು ಆಯ್ತಾ. ಅಪ್ಪನೂ ಅಮ್ಮಗೂ ಇದನ್ನ ಈ ಎಪಿಸೋಡ್ ನೀವು ನೋಡ್ತಾ ಇದ್ರೆ ನೀವು ಅಮ್ಮ ಹೇಳ್ಕೊಡ್ತಾರೆ ನಿಮ್ಗೆ, ಇಲ್ಲ ಅಪ್ಪ ನಿಮ್ಗೆ ಗೈಡ್ ಮಾಡ್ತಾರೆ, ಇಲ್ಲ ನಿಮ್ ಗುರುಗಳಿದ್ರೆ ಅವ್ರು ಕೂಡ ತಿಳಿಸ್ಕೊಡ್ತಾರೆ. 30 ಸತಿ ನೀವು ಇದನ್ನ ಕಲಿಬೇಕು. ಓಕೆ, ಪರ್ವತಾಸನ ಕಲ್ತ್ರಿ. ಪರ್ವತಾಸನದಿಂದ ನಿಮ್ಗೆ ಭುಜ, ನಿಮ್ಮ ಬೆನ್ನು ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಶಕ್ತಿ ಸಿಗುತ್ತೆ. ಓಕೆ, ಈಗ ಇದು ಏನಾಯ್ತು, ಪರ್ವತಾಸನ ಆಯ್ತು. ಈಗ ಇನ್ನೊಂದು ಏನ್ ಹೇಳ್ಕೊಡ್ಲಿ ನಿಮ್ಗೆ, ಇನ್ನು ಈಗ ಪರ್ವತದಿಂದ ನಿಮ್ಗೆ ಇಷ್ಟೊಂದು ಶಕ್ತಿ ಸಿಕ್ತು ಆಯ್ತಾ. ಈಗ ಇನ್ನೊಂದು ಆಸನ ಹೇಳ್ಕೊಡ್ತೀನಿ, ಅದು ನಿಮ್ ಬೆನ್ನಿಗೋಸ್ಕರ. ಓಕೆ, ಅದಕ್ಕೆ ಏನಂತಾರೆ, ಪದ್ಮಾಸನ. ಪದ್ಮಾಸನ ಅಂತಂದ್ರೆ ಏನು, ಪದ್ಮ ಅಂತಂದ್ರೆ ಕಮಲ ಆಯ್ತಾ. ಕಮಲದ ತರ ಇದೊಂದು ಆಸನ. ಇದೇನು ಅಂತ ನೀವು ಅನ್ಕೋಬಹುದು ಆಯ್ತಾ. ತಿಳ್ಕೊಳ್ಳಿ, ತುಂಬಾ ಈಸಿ ಆಗಿದೆ, ಬಟ್ ನೀವು ಕಲಿತ್ರೆ ಎಲ್ಲಾನು ಈಸಿ ಆಗುತ್ತೆ ಆಯ್ತಾ. ನೀವು ನೋಡಿ, ಕಷ್ಟ ಏನೂ ಇಲ್ಲ ಇದ್ರಲ್ಲಿ. ಓಕೆ, ಈ ತರ ನಾನು ಕುತ್ಕೊಂಡ್ಬಿಟ್ಟೆ ಸುಖಾಸನ, ಹೌದಾ. ಈಗ ನಾನು ಏನ್ ಮಾಡ್ತೀನಿ, ನನ್ ಕಾಲಿದೆ ಅಲ್ಲ, ಚಕ್ಲಿ ಮುಕ್ಕಳು ಹಾಕೊಂಡು ಈ ತರ ಕೂತಿದ್ದೀನಿ. ಈ ಬಲ್ಗಾಲು ನಾನು ಮೇಲ್ ತಗೋತೀನಿ ಆಯ್ತಾ. ಈ ಮೇಲ್ ತಗೊಂಡ್ಬಿಟ್ಟು ನಾನು ಈ ತರ ಕುತ್ಕೋತೀನಿ. ಈ ಒಂದ್ ಕಾಲ್ನ ಮೇಲ್ ಹಾಕ್ಬಿಟ್ರೆ ಇದು ಆಸನ ಆಯ್ತಾ. ಇದು ಕೂಡ ಅರ್ಧ ಪದ್ಮಾಸನ ಆಯ್ತು ಆಯ್ತಾ. ಇನ್ನೊಂದು ಕಾಲ್ನ ತಗೊಂಡ್ಬಿಟ್ಟು ನಾನು ಇದನ್ನ ಮೇಲ್ ಹಾಕ್ತೀನಿ, ಇದು ಪೂರ್ಣ ಪದ್ಮಾಸನ. ಒಂದ್ ಬಲ್ಗಾಲ್ ಮೇಲ್ ಹಾಕ್ಬಿಟ್ಟು ಎಡಗಾಲ್ನ ಮೇಲ್ ಹಾಕ್ಬಿಟ್ಟು ನಾನು ಈ ತರ ಕುತ್ಕೋತೀನಿ. ಈ ತರ ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ ಮಕ್ಕಳ, ನನ್ ಬೆನ್ ನೋಡಿ, ನಾನು ಈ ತರ ಬಗ್ಸಕ್ ಆಗೋದೇ ಇಲ್ಲ, ಬೆನ್ನು ನೇರ ಆಗ್ಬಿಡತ್ತೆ ಆಯ್ತಾ. ಹಿಂಗ್ ಕುತ್ಕೊಂಡ್ಬಿಟ್ಟು ನಾನು ಈ ತರ ಮೇಲ್ ಕೈ ಎತ್ಬಿಟ್ಟು ನಾನು ಮತ್ತೆ 1 2 3 4 5 6 7 8 9 10 ಆಯ್ತಾ. ಈಗ ನಾನು ಕಾಲ್ ಮತ್ತೆ ಕೆಳಗೆ ಹಾಕ್ತಾ ಇದ್ದೀನಿ. ಓಕೆ, ನೀವು ಇದನ್ನ 10 ಸತಿ ನಾನು ಮಾಡಿದೆ.
20 ಸತಿ 30 ಸತಿ 3 ರೌಂಡ್ ನೀವು ಮನೇಲಿ ಮಾಡ್ಬೇಕು ಆಯ್ತಾ. ಅಪ್ಪ ಅಮ್ಮ ಕೇಳಿ ಆಯ್ತಾ, ಕೇಳ್ಬಿಟ್ಟು ನೀವು ಇದನ್ನ ಮಾಡಿ. ಯಾರೇ ಇಲ್ದೇನೆ ನೀವು ಸ್ವಂತವಾಗಿ ಏನು ಮಾಡಕ್ ಆಗ್ಬಾರ್ದು ಆಯ್ತಾ. ಏನೇ ಆಗಿರ್ಲಿ, ಯೋಗ ಆಗಿರ್ಲಿ, ಆಟ ಆಗಿರ್ಲಿ, ಫಸ್ಟ್ ನೀವು ಕಲಿಬೇಕು. ಕಲ್ತ ಮೇಲೆ ಯಾರಿಂದಾನೇ ಕಲಿತು ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ. ಈಗ ಪದ್ಮಾಸನ ಆಯಿತು. ಪದ್ಮಾಸನ ನಿಮ್ಗೆ ಅದರಿಂದ ಏನಾಗುತ್ತೆ, ನನ್ನ ಕಾಲು ಎರಡೂ ಮೇಲೆ ಹಾಕಿದ ತಕ್ಷಣ ಏನಾಯ್ತು, ನನ್ನ ಬೆನ್ನು ಇದೆ ಅಲ್ಲ, ಬೆನ್ನು ನೇರ ಆಯ್ತು. ನಾನು ಈ ತರ ಬಗ್ಗಿ ಇಲ್ಲ ಕುಗ್ಗಿ ಈ ತರ ಎಲ್ಲ ಬೆನ್ನು ನೋವು ಅದೆಲ್ಲ ಬರಲ್ಲ ಆಯ್ತಾ. ಅದಕ್ಕೋಸ್ಕರ ಪದ್ಮಾಸನ ಏನಂತಾರೆ, ಅದಕ್ಕೆ ಕಮಲದ ತರ ಆಯ್ತಾ, ಅದಕ್ಕೆ ಪದ್ಮಾಸನ ಅಂತ ಹೇಳ್ತಾರೆ. ಅದಾಯ್ತು. ಮೂರನೇದು ಏನ್ ಮಾಡೋಣ, ಮೂರನೇದು ಬೆಕ್ಕು. ಗೊತ್ತಾ ನಿಮ್ಗೆ ಬೆಕ್ಕೆಲ್ಲ ನಿಮ್ಗೆ ಇಷ್ಟ. ಬೆಕ್ಕು ಯಾವಾಗ್ಲೂ ನೀವು ಮನೆ ಹತ್ರ ಬಂದು ಹಿಡ್ಕೊಂಡ್ಬಿಟ್ಟು ಅದ್ರ ಜೊತೆ ಆಟ ಆಡ್ತಾ ಇರ್ತೀರಿ ಹೌದಾ. ಬೆಕ್ಕುಗೆ ಏನಂತ ಹೇಳ್ತಾರೆ ಹೇಳಿ, ಸಂಸ್ಕೃತಿಯಲ್ಲಿ ಬೆಕ್ಕಿಗೆ ಮಾರ್ಜರ ಅಂತ ಹೇಳ್ತಾರೆ ಆಯ್ತಾ. ಅದನ್ನ ಮಾರ್ಜರಾಸನ ಅಂತ, ಒಂದು ಬೆಕ್ಕಿಂದಾನೇ ಬೆಕ್ಕನ್ನು ನೋಡ್ಬಿಟ್ಟೆ ನಾವು ಮಾರ್ಜರಾಸನ ಅಂತ ಕಲ್ತಿದೀವಿ. ಓಕೆ, ಬೆಕ್ಕು. ಆಮೇಲೆ ಆಕಳು. ಆಕಳು ನಿಮ್ಗೆ ಗೊತ್ತಿರ್ಬೋದು, ಸಾಧು ಪ್ರಾಣಿ. ನಿಮ್ಮ ಮನೆ ಹತ್ರ ಎಲ್ಲ ಬರ್ತಾ ಇರುತ್ತೆ ಆಯ್ತಾ. ಆಕಳು ಏನು ಮಾಡೋದಿಲ್ಲ. ನೀವೇ ಅಕಸ್ಮಾತ್ ಅದಕ್ಕೆ ಏನಾದ್ರು ಹೊಡಿಯಕ್ಕೆ ಹೋದ್ರೆ ಅದಿಷ್ಟು ಸಾಧು ಪ್ರಾಣಿ ಅಂತಂದ್ರೆ ಅದು ಒಂದೇ ಕಡೆ ಇರುತ್ತೆ, ಹುಲ್ ತಿಂತಾ ಇರುತ್ತೆ, ಎಲ್ಲೋ ಒಂದ್ ಕಡೆ ನಿಂತಿರುತ್ತೆ. ನೀವ್ ಅದಕ್ಕೆ ನೀವೇನಾದ್ರೂ ಹಿಂಸೆ ಮಾಡಕ್ ಹೋದ್ರೆ ಮಾತ್ರ ಅದು ಕೊಂಬಿಂದ ನಿಮ್ಗೆ ಹೊಡಿಯಕ್ ಬರುತ್ತೆ. ಇಲ್ಲಾಂದ್ರೆ ಅದು ಯಾರಿಗೂ ಏನು ಹಿಂಸೆ ಮಾಡಲ್ಲ ಆಯ್ತಾ. ತುಂಬಾ ಸಾಧು ಪ್ರಾಣಿ. ಈಗ ಆಕಳದು ಆಸನ, ಆಮೇಲೆ ಬೆಕ್ಕಿಂದು ಆಸನ ಆಯ್ತಾ. ಆಕಳು ಬೆಕ್ಕು ಎರಡು ಹೇಗೆ ಇದ್ ಮಾಡ್ತವೆ ಅದು ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನ ನೀವು ಧ್ಯಾನವಾಗಿ ನೋಡ್ಬಿಟ್ಟು ಕಲಿಬೇಕು ಆಯ್ತಾ. ಏನು ತಪ್ಪು ಮಾಡಬೇಡಿ, ಫಸ್ಟ್ ನೀವು ನೋಡಿ. ಇದು ಕೂಡ ತುಂಬಾ ಸಿಂಪಲ್ ಆಯ್ತಾ. ನೀವು ಮನೇಲೇ ಮಾಡ್ಬೋದು. ಯಾರ ಜೊತೆ ಆದ್ರೂ ಅಪ್ಪ ಅಮ್ಮ ಇಲ್ಲ ಗುರುಗಳಿದ್ರೆ ಅವ್ರ ಜೊತೆಗೆ ನೀವು ಕೇಳ್ಬಿಟ್ಟು ಇದನ್ನ ಮಾಡಿ. ಸ್ವಂತವಾಗಿ ನೀವೇ ಮಾಡ್ಬೇಡಿ, ಬಟ್ ನೋಡ್ಕೊಳ್ಳಿ ಹೇಗ್ ಮಾಡೋದು ಅಂತ ಆಯ್ತಾ. ಬನ್ನಿ. ಆಕಳ ಹೇಗಿರುತ್ತೆ, ಅಂಬಾ ಅಂತ ಬರ್ತಾ ಇರುತ್ತೆ ತಾನೆ. ನೋಡಿ ನಾನು ಹೀಗ್ ನಿಂತಿದ್ದೀನಿ, ಮಂಡೆ ಮೇಲೆ ಇಟ್ಕೋಬೇಕು. ಆಮೇಲೆ ಕೈ ನೋಡಿ ನಾನು ಈ ತರ ನೋಡಿದ್ರಾ, ಈ ತರನ ಕೈನ ನಾನು ಈ ತರ ಕೆಳಗಡೆ ಹಾಕಿದೆ ನೋಡಿ, ಮುಂದ್ಗಡೆ ನೋಡ್ತಾ ಇದ್ದೀನಿ ಹೌದಾ. ಕಾಲ್ ನೋಡಿ ನಂದು ನೆಟ್ಟಗಿದೆ ಹೌದಾ. ನಾನು ಏನು ಈ ತರ ಕುಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನನ್ನ ಬೆನ್ನು ನೋಡಿ ನೆಟ್ಟಗಿದೆ ತಾನೆ. ಈಗ ಮುಂದ್ಗಡೆ ನೋಡ್ತೀನಿ. ಈಗ ಹೀಗ್ ನಿಂತ್ಕೊಂಡ್ಬಿಟ್ಟು ನನ್ನ ಕೈ ನೋಡಿ ಹೀಗ್ ನಿಂತ್ಕೊಂಡ್ಬಿಟ್ಟು ತಲೆನ ಮೇಲೆ ಹಾಕ್ತೀವಿ. ಇದಕ್ಕೆ ಏನಂತಾರೆ, ಆಕಳು ಆಯ್ತಾ. ಆಕಳು ಹೀಗೆ ತಾನೆ ಅಂಬಾ ಅಂತ ನೋಡ್ತಾ ಇರುತ್ತೆ. ಆಕಳು ಈ ತರ ಇದ್ ಮಾಡುತ್ತೆ. ಇದಾದ ತಕ್ಷಣ ನನ್ನ ತಲೆನ ಕೆಳಗಡೆ ತಗೊಂಡ್ ಹೋಗ್ತೀನಿ. ಕೆಳಗಡೆ ತಗೊಂಡೋಗ್ಬಿಟ್ರೆ ನನ್ನ ಬೆನ್ನು ನೋಡಿ ಮೇಲ್ ಹೋಗ್ತಾ ಇದೆ ತಾನೆ. ಇದಕ್ಕೆ ಏನಂತಾರೆ, ಮಾರ್ಜರಾಸನ. ಬೆಕ್ಕು ಯಾವಾಗ್ಲೂ ಈ ತರ ಮೈನ ನೋಡಿ ಬೆನ್ನನ್ನ ಈ ತರ ಮೇಲ್ ಮಾಡಿರುತ್ತೆ, ಅದಕ್ಕೆ ಮಾರ್ಜರಾಸನ ಅಂತಾರೆ. ಈಗ ತಲೆನ ಮೇಲ್ ತಗೊಂಡೋದ್ರಿ ಅದು ಆಕಳು, ಕೆಳಗಡೆ ತಗೊಂಡೋಗ್ಬಿಟ್ರೆ ಅದು ಬೆಕ್ಕು. ಆಕಳು ಮತ್ತೆ ಬೆಕ್ಕು ಮೇಲ್ ಹೋಗ್ಬಿಟ್ಟು ಆಕಳು ಮತ್ತೆ ಬೆಕ್ಕು, ಮತ್ತೆ ನೋಡಿ ಮೇಲ್ ಹೋಗಿ ಆಕಳು ಆಮೇಲೆ ಬೆಕ್ಕು. ಈ ಸರ್ತಿ ನಾನು ಎರಡೆರಡು ಅಂತ ಹೇಳ್ಬಿಟ್ಟು 6 ಸತಿ ಮಾಡಿದೆ ಆಯ್ತಾ. ಇದೇ ಸರ್ತಿ ನೀವು ಇದೇ ರೀತಿ ಮನೆಯಲ್ಲಿ ಪ್ರತಿದಿನ ಈ ತರ ನೀವು ಇದನ್ನ 10 ಸತಿ 30 ಸತಿ ಮಾಡ್ಬೋದು. ಓಕೆ, ನೀವು ಇವಾಗ ಇದನ್ನ ಇನ್ನೊಂದ್ಸತಿ ನೋಡ್ಕೊಂಡ್ಬಿಡಿ. ನೋಡಿ ಬೆನ್ನು ನೋಡಿ ಹೀಗಿದೆ ತಾನೆ. ನನ್ ಕುತ್ತಿಗೆ ನೋಡಿ, ಕುತ್ತಿಗೆ ಮೇಲ್ ನೋಡಿದ್ರೆ ಆಕಳ ಹಾಕ್ತೀನಿ ಆಯ್ತಾ. ಕುತ್ತಿಗೆನ ನಾನು ಹಿಂಗೆ ಕೆಳಗಡೆ ತಗೊಂಡೋಗಿ ಬೆನ್ ಮೇಲ್ ಮಾಡ್ಬಿಟ್ರೆ ಏನಾಗುತ್ತೆ, ಬೆಕ್ಕು ಹೌದಾ. ಇದು ಮಾಡೋದು ತುಂಬಾ ಈಸಿ. ಮೇಲ್ ತಲೆ ತಗೊಂಡೋಗಿ ಆಕಳು, ಕೆಳಗಡೆ ತಗೊಂಡೋದ್ರೆ ಬೆಕ್ಕು ಆಯ್ತಾ. ಈಗ ಏನು ಮಿಸ್ ಇದು ಆಕಳ ತರ ಬೆಕ್ಕು ತರ ಈ ತರ ಬೆನ್ನಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಆಸನದಿಂದ ಏನಾಗುತ್ತೆ ಅಂತಂದ್ರೆ ನನ್ನ ಬೆನ್ನು ನೀವು ನೋಡಿದ್ರಿ ಹೌದಾ. ನನ್ನ ಬೆನ್ನು ಕೆಳಗೆ ಮಾಡ್ಬಿಟ್ಟು ಆಕಳ ತರ ಮೇಲೆ ಹೋದಾಗ ನನ್ನ ಕುತ್ತಿಗೆ ನೋಡಿ, ಈ ಕುತ್ತಿಗೆ ಇದೆಲ್ಲ ಎದೆ ಮತ್ತೆ ಕುತ್ತಿಗೆ, ಇದಕ್ಕೆ ಶಕ್ತಿ ಸಿಗುತ್ತೆ ಆಯ್ತಾ. ಈಗ ಕುತ್ತಿಗೆನ ನಾನು ಮೇಲೆ ಹಾಕ್ಬಿಟ್ಟು ಆಕಳ ತರ ನೋಡ್ತಾ ಇದ್ದೆ. ನನ್ನ ಕೈನ ನೋಡಿ, ಕೈನ ಈ ತರ ಕೆಳಗಿಟ್ಟಿದ್ದೆ ಹೌದಾ. ನನ್ನ ದೇಹದ ಭಾರ ಎಲ್ಲ ಕೈ ಮೇಲೆ ಕಾಲ್ ಮೇಲೆ ಇತ್ತು ಹೌದಾ. ಇದರಿಂದ ನಮ್ಮ ಕೈ ಕೂಡ ಬಲ ಸಿಗುತ್ತೆ. ಕೈಗೆ, ಎದೆಗೆ, ನನ್ನ ಕುತ್ತಿಗೆಗೆ, ಆಮೇಲೆ ಬೆನ್ನು ಆಯ್ತಾ. ಬೆನ್ನನ್ನ ನಾನು
ಈಗ ನೇರವಾಗಿಟ್ಟಿದ್ದೆ ಹೌದಾ, ಆ ಬೆನ್ನು ಕೂಡ ಶಕ್ತಿ ಸಿಗುತ್ತೆ. ಇದು ಆಕಳಾಸನದಿಂದ ಸಿಗುತ್ತೆ. ಓಕೆ, ಆಕಳನ ಇನ್ನೊಂದು ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಗೋ ಅಂತ ಹೇಳ್ತಾರೆ ಆಯ್ತಾ. ಇದು ಕೂಡ ಗೋ ಆಸನ ಅಂತ ಕರಿಬಹುದು ನೀವು. ಓಕೆ, ಆದ್ರೆ ನಿಮ್ಗೆ ಚಿಕ್ಕ ಮಕ್ಕಳು ತಾನೆ, ನಾನು ನಿಮ್ಗೆ ಆದಷ್ಟು ನಮ್ಮ ಕನ್ನಡದಲ್ಲಿ ನಾನು ಇದು ನಿಮ್ಗೆ ಏನು ಕನ್ಫ್ಯೂಸ್ ಆಗ್ಲಿಲ್ಲ ನಾನು ನಿಮ್ಗೆ ಈ ತರ ಈ ಭಾಷೆಲಿ ಆಡ್ ಭಾಷೆಲಿ ಹೇಳ್ತಾ ಇದ್ದೇನೆ. ಆಕಳು ಅಂತ ಕರೆಯೋಣ. ಓಕೆ, ಆಕಳಾಸನ. ಇದಾದ್ಮೇಲೆ ಮಾರ್ಜರಾಸನ ಅಂತ ಹೇಳಿದೆ. ಮಾರ್ಜರಾಸನ ಅಂದ್ರೆ ಏನು? ಬೆಕ್ಕಾಸನ ಆಯ್ತಾ. ಬೆಕ್ಕು ಹೇಗೆ ನಾನು ಈಗ ಬೆನ್ ಮೇಲ್ ಮಾಡಿದ್ದು ತಾನೆ. ಈಗ ನೀವು ನೋಡಿದ್ರಿ ನಾನು ಕುತ್ತಿಗೆನ ಈ ತರ ತೆಳಗೂ ಹಾಕ್ಬಿಟ್ಟು ಬೆಕ್ಕು ತರ ಈ ತರ ಇದ್ ಮಾಡ್ತಾ ಇದ್ದೆ ಹೌದಾ. ಈಗ ನಂದೇನಾಯ್ತು, ನನ್ನ ದೇಹ ನನ್ನ ತಲೆ ಕೆಳಗಾಯ್ತು. ಕೆಳಗಾದ ತಕ್ಷಣ ಏನಾಯ್ತು, ನನ್ನ ಕುತ್ತಿಗೆ ಇದೆ ಅಲ್ಲ, ಹಿಂದ್ಗಡೆ ಇರೋ ಕುತ್ತಿಗೆ, ಈ ಕುತ್ತಿಗೆಗೆ ಶಕ್ತಿ ಬರುತ್ತೆ. ಈ ತರ ನನ್ನ ಕೆಳಗಡೆ ಮೇಲ್ಗಡೆ ತಗೊಂಡೋದ ತಕ್ಷಣ ಈ ಕುತ್ತಿಗೆಗೆ ಶಕ್ತಿ ಬರುತ್ತೆ. ಆಮೇಲೆ ಬೆನ್ನು ಈ ತರ ದಪ್ಪ ಮೇಲ್ಗಡೆ ಈ ತರ ಬೆಕ್ಕು ಹೇಗೆ ಮೇಲ್ ಮಾಡುತ್ತೆ ನೋಡಿ ಬೆನ್ನು, ಆ ತರ ತಗೊಂಡೋದ ತಕ್ಷಣ ನನ್ನ ಬೆನ್ನಿಗೆ ಕೂಡ ಬೆನ್ನಿರೋ ಎಲ್ಬಿದೆ ಅಲ್ಲ ಅದಕ್ಕೆ ಶಕ್ತಿ ಬರುತ್ತೆ, ತುಂಬಾ ಬಲ ಸಿಗುತ್ತೆ. ನೀವೇನೇ ಆಟ ಆಡಿದ್ರು ನಿಮ್ಗೆ ಬೆನ್ನು ಬರಲ್ಲ. ಓಕೆ, ಆಯ್ತು. ಏನೇನ್ ಕಲ್ತ್ವಿ ಇವಾಗ ನಾವು? ಫಸ್ಟ್ ಏನ್ ಕಲ್ತ್ವಿ? ಪ್ರಾರ್ಥನಾಸನ ಕಲ್ತ್ವಿ. ಆಮೇಲೆ ಸುಖವಾಗಿ ಕುತ್ಕೊಳ್ಳೋದು ಸುಖಾಸನ ಕಲ್ತ್ವಿ. ಅದಾದ್ಮೇಲೆ ಪದ್ಮಾಸನ ಕಲ್ತ್ವಿ. ಈಗ ಏನ್ ಕಲ್ತ್ವಿ? ಬೆಕ್ಕು ತರ ಹೇಗೆ ಬೆನ್ ಮೇಲ್ ಮಾಡ್ಬೇಕು, ಆಮೇಲೆ ಆಕಳ ತರ ಹೇಗೆ ಬೆನ್ ಸೀದಾ ಮಾಡ್ಬಿಟ್ಟು ತಲೆ ಮೇಲ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬೆಕ್ಕಿಂದ ಆಸನ. ಆಮೇಲೆ ಏನ್ ಕಲ್ತ್ರಿ? ಆಕಳಾಸನ, ಅದನ್ನು ಕಲ್ತ್ರಿ ಹೌದಾ. ಇಷ್ಟೆಲ್ಲ ನಿಮ್ಗೇನು ಭುಜ, ಆಮೇಲೆ ಬೆನ್ನು, ಆಮೇಲೆ ಕುತ್ತಿಗೆ ಆಯ್ತಾ, ಕೈ ಕಾಲು, ಇದಕ್ಕೆಲ್ಲ ಶಕ್ತಿ ಬರೋ ಆಸನಗಳನ್ನ ನೀವು ಕಲ್ತ್ರಿ. ಇನ್ನೊಂದೇನ್ ಕಲಿಯೋಣ ಇವಾಗ? ಏನ್ ಕಲಿಯೋಣ ಹೇಳಿ? ಇಷ್ಟು ಮಾಡಿದ್ರಿ ತಾನೆ. ಇಷ್ಟು ಮಾಡ್ಬಿಟ್ಟು ಈಗ ನೋಡಿ ನನ್ನ ನೀವು ನೋಡ್ತಾ ಇದ್ದೀರಾ, ಇಷ್ಟು ಮಾಡ್ಬಿಟ್ಟು ನನಗೆ ಸ್ವಲ್ಪ ಸುಸ್ತಾಗ್ತಾ ಇದೆ. ಯಾಕಂದ್ರೆ ಹೇಳಿ ಮೇಲೆ ಕೆಳಗೆ ಈ ತರ ಆಸನ ಮಾಡುವಾಗ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಬೆವರು ಬರುತ್ತೆ. ಆಮೇಲೆ ನೀವು ಮಧ್ಯದಲ್ಲಿ ನೀವು ನೀರು ಕುಡಿಬೇಕು ಆಯ್ತಾ. ನೀರು ಕುಡೀರಿ ನೀವು ಆಯ್ತಾ. ನಿಮ್ಗೆ ಸೈಡಲ್ಲಿ ನೀರಿದ್ರೆ ಬಾಯಾರಿಕೆ ಆದ್ರೆ ನೀರು ಕುಡಿತಾನೆ ಇರ್ರಿ. ಇದನ್ನ ಇಷ್ಟು 30 ಈ ತರ ಎಲ್ಲ 30 ಸತಿ ನೀವು ಮಾಡಿದ್ರಿ, ನಿಮ್ಗೆ ಸ್ವಲ್ಪ ಆಯಾಸ ಆಗ್ತಾ ಇದ್ರೆ ಸ್ವಲ್ಪ ಹೊತ್ತು ನಿಲ್ಸ್ಕೊಳ್ಳಿ. ಈಗ ಯೋಗದಲ್ಲಿ ಆಯ್ತಾ ಇಷ್ಟೆಲ್ಲ ಆಸನ ಆದ್ಮೇಲೆ ನಿಮ್ಗೆ ಸ್ವಲ್ಪ ಆಯ್ತು, ಸ್ವಲ್ಪ ಮಿಸ್ ನನಗೆ ಸಾಕಾಗ್ತಾ ಇದೆ, ತಿಂಡಿ ಕೂತ ಹಂಗೆ ಅಂದ, ಮಿಸ್ 4-5 ಆಸನ ಮಾಡಿದ ತಕ್ಷಣ ನಂಗೆ ಸಾಕಾಗ್ತಾ ಇದೆ, ನಾನು ಇವಾಗ ಏನ್ ಮಾಡ್ಲಿ ಅಂತ ಮಿಸ್ ಹೇಳಿದ್ರು. ಸ್ವಲ್ಪ ಕುತ್ಕೋ ಅಂತ. ಸ್ವಲ್ಪ ಕುತ್ಕೋ ಅಂತಂದ್ರೆ ನಾವು ಯೋಗದಲ್ಲಿ ಏನ್ ಮಾಡ್ತೀವಿ, ಯೋಗದಲ್ಲಿ ನಾವು ಸ್ವಲ್ಪ ಏನಾದ್ರೂ ರಿಲ್ಯಾಕ್ಸ್ ಮಾಡ್ಬೇಕು ಅಂತಂದ್ರೆ ಏನು, ಸ್ವಲ್ಪ ನಾವು ಆರಾಮ್ ತಗೋಬೇಕಂತಂದ್ರೆ ಏನ್ ಮಾಡ್ತೀವಿ? ಶಶಾಂಕಾಸನ. ಶಶಾಂಕಾಸನ ಅಂತಂದ್ರೆ ಏನು? ಬಾಲಾಸನ. ಇದಕ್ಕೆ ನಾವು ಬಾಲಾಸನ ಅಂದ್ರೆ ಮಕ್ಕಳ ತರ ಈ ತರ ಮಲ್ಬಿಡೋದು. ಈಗ ನೋಡಿ ನಾನು ಈ ತರ ಕುತ್ಕೋತೀನಿ, ಕಾಲಿ ತರ ಇಟ್ಟೆ, ಬೆನ್ನು ನೇರ ಮಾಡ್ಬಿಟ್ಟು ನೋಡಿ ಕೈ ಹಂಗೆ ಕೆಳಗಡೆ ತಗೊಂಡು ಹೋಗ್ಬಿಟ್ಟು ಈಗ ತಲೆನ ಕೆಳಗಡೆ ಹಾಕ್ತೀವಿ. ಈಗ ಮೇಲೆ ಬಂದೆ, ಮತ್ತೆ ನಾನು ಕೆಳಗಡೆ ಹೋಗ್ಬಿಟ್ಟು ತಲೆನ ಕೆಳಗಡೆ ಹಾಕ್ತೀನಿ. ಮತ್ತೆ ಮೇಲೆ ಬಂದೆ ಆಯ್ತಾ. ಈ ರೀತಿ ಇದಕ್ಕೇನಂತಾರೆ? ಬಾಲಾಸನ ಅಂತ. ಯಾಕೆ ಬಾಲಾಸನ? ಬಾಲ ಅಂತಂದ್ರೆ ಏನು? ಮಕ್ಕಳು ಚಿಕ್ಕ ಪಾಪು ಹೇಗೆ ಹಿಂಗೆ ತಲೆ ಕೆಳಗೆ ಹಾಕ್ಬಿಟ್ಟು ಮಲಗುತ್ತೆ. ಹಿಂಗ್ ಮಲಗಿದ್ರೆ ಏನಾಗುತ್ತೆ, ಈ ತರ ಮಲಗಿದ್ರೆ ನಮ್ಗೆ ಸ್ವಲ್ಪ ಆರಾಮ್ ಸಿಗುತ್ತೆ. ನಾನು ಈ ತರ ಮಲಗಿದೆ ನೋಡಿ, ನಾನು ನಿಮ್ಮ ಹತ್ರ ಮಾತಾಡ್ತಾನೇ ಇದ್ದೀನಿ ಆಯ್ತಾ. ಅದ್ರ ಜೊತೆಗೆ ನಾನು ಯೋಗ ಆಸನ ಮಾಡಿದ್ರು ಸ್ವಲ್ಪ ನನಗೆ ಉಸಿರಾಡ್ಬೇಕು ಅಂತ ಅನ್ಸುತ್ತೆ ಆಯ್ತಾ. ಈಗ ನಾನು ಕೆಳಗಡೆ ಹಿಂಗೆ ಮಲಗಿದ ತಕ್ಷಣ ತಲೆ ಕೆಳಗೆ ಹಾಕ್ಬಿಟ್ಟು ಈ ತರ ಮಲಗಿದ ತಕ್ಷಣ ನೀವು ಆರಾಮಾಗಿ ಉಸಿರಾಡಿ ಆಮೇಲೆ ಮತ್ತೆ ನೀವು ಆಸನನ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಆಯ್ತಾ. ಇಷ್ಟು ಕಲ್ತ್ರಿ. ಇನ್ನೊಂದು ಏನ್ ಕಲಿಯೋಣ ಇವಾಗ ಆಯ್ತಾ. ಇದರಿಂದ ಈ ತರ ಬಂತು. ಓಕೆ, ಫಸ್ಟ್ ನೀವೇನೇನು ಕಲ್ತ್ರಿ? ಪ್ರಾಣಿಗಳಲ್ಲಿ ನೀವು ಆಕಳದ್ ಕಲ್ತ್ರಿ ಆಯ್ತಾ. ಆಮೇಲೆ ಬೆಕ್ಕು ಹೇಗೆ ಇದ್ ಮಾಡುತ್ತೆ, ಬೆಕ್ಕಿನ ಆಸನ, ಬೆನ್ ಮೇಲದ ಕಲ್ತ್ರಿ. ಇವಾಗ ಇನ್ನೊಂದೇನ್ ಕಲಿಯೋಣ? ಸಿಂಹಾಸನ. ಸಿಂಹ ನಿಮ್ಗೆಲ್ಲ ಗೊತ್ತಾನೆ, ಸಿಂಹಕ್ಕೆ ಎಷ್ಟು ಶಕ್ತಿ. ಅದು ಬಂದ್ಬಿಟ್ರೆ ಎಲ್ಲ ಪ್ರಾಣಿಗಳು ಭಯ ಬಿಟ್ಕೊಂಡು ಹೋಗ್ಬಿಡ್ತವೆ ಹೌದಾ. ಈಗ ಸಿಂಹ ಹೇಗೆ ಕುತ್ಕೊಳ್ಳುತ್ತೆ ಆ ರೀತಿ ಆ ಆಸನ ಆಯ್ತಾ. ನೋಡೋಣ ಬನ್ನಿ. ಈಗ ಇಲ್ಲಿ ನೋಡಿ ಮಕ್ಕಳ, ಕಾಲ್ನ ನಾನು ಇಷ್ಟು ಈ ರೀತಿ ತಗೋತೀನಿ ಆಯ್ತಾ. 2 ಕಾಲ್ ನೋಡಿ ನನ್ನ ಮಂಡೆ ಅಟ್ಲೀಸ್ಟ್ 1 ಅಡಿ
ಡಿಸ್ಟೆನ್ಸ್ ಇರುತ್ತೆ ಆಯ್ತಾ. ಈ ರೀತಿ ನೀವು ನಿಂತ್ಕೊಳ್ಳಿ, ಇಷ್ಟು ಜಾಗ ಇರಬೇಕು ನಿಮ್ಮ ಎರಡು ಕಾಲ್ ಮಧ್ಯ. ಓಕೆ, ಈಗ ಕಾಲ್ನ ನೀವು ಕೆಳಗಡೆ ಹಾಕಿ ಕುತ್ಕೊಳ್ಳಿ. ಕುತ್ಕೊಂಡ್ರ ಹಿಂಗ್ ಕುತ್ಕೊಂಡ ತಕ್ಷಣ ನನ್ನ ಕೈ ನೋಡಿ ಹಿಂದೆ ಈ ರೀತಿ ಇಟ್ಕೋತೀನಿ. ಈ ರೀತಿ ಇಟ್ಕೊಂಡ್ಬಿಟ್ಟು ಹಿಂಗ್ ನೋಡ್ತೀನಿ. ಇದಕ್ಕೆ ಸಿಂಹಾಸನ ಅಂತ. ಇದೇ ರೀತಿ ನೀವು ಕುತ್ಕೋಬೇಕು. ಈ ರೀತಿ ನೋಡಿ ನನ್ನ ಕೈ ನೋಡಿ ಇಷ್ಟು ಏನು ಕುಗ್ತಾ ಇಲ್ಲ, ಬಗ್ತಾ ಇಲ್ಲ, ಏನಿಲ್ಲ. ಬೆನ್ನು ನೇರ ಮಾಡಿದೀನಿ, ಕತ್ತು ಮೇಲೆತ್ತಿದೀನಿ. ಹೀಗೆ ಕುತ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಕುಂದಿರ್ತೀನಿ. ಇದಕ್ಕೆ ಸಿಂಹಾಸನ ಅಂತಾರೆ. 10 ಎಣಿಸ್ತೀನಿ ಆಯ್ತಾ. 1 2 3 4 5 6 7 8 9 10 ಆಯ್ತಾ. ಇದು ಸಿಂಹಾಸನ. ಯಾಕೆ ಸಿಂಹಾಸನ ಕಲಿಬೇಕು ಅಂತ ನೋಡಿ, ನಾನು ಈ ತರ ಕೂತಿರೋದು ನೋಡಿ. ಹೀಗೆ ಕೂತ್ಬಿಟ್ಟು ನನ್ನ ಕಾಲು ಹಿಂದೆ ಹೋಗಿದೆ ಹೌದಾ. ಆಮೇಲೆ ನನ್ನ ಕೈ ಈ ತರ ನೇರವಾಗಿ ಇಟ್ಬಿಟ್ಟಿದೀನಿ ಆಯ್ತಾ. ಈ ತರ ಹಿಂದೆ ಮಾಡ್ಕೊಂಡ್ಬಿಟ್ಟು, ಮುಂದೆ ಅಲ್ಲ ಹಿಂದ್ಗಡೆ ಇಟ್ಕೊಂಡ್ಬಿಟ್ಟು, ಈ ತರ ಕೈ ಹಿಂಗ್ ಹಾಕ್ಬಿಟ್ಟು ಹೀಗ್ ನೋಡ್ತಾ ಇದ್ದೀನಿ. ಹೀಗ್ ನೋಡ್ಬಿಟ್ರೆ ನೋಡಿ ನನ್ನ ಕೈ ಹಿಂದ್ಗಡೆ ಇದು ಪೂರ್ತಿ, ಈ ಕೈಗೆಲ್ಲ ಪೂರ್ತಿ ಇದು ಸ್ಟ್ರೆಚ್ ಆಗುತ್ತೆ ಆಯ್ತಾ. ಬಲ ಸಿಗುತ್ತೆ ಕೈಗೆ, ನನ್ನ ಕಾಲ್ಗೆ ಆಯ್ತಾ. ಈ ತರ ಸಿಂಹ ತರ ಕೂತ್ಬಿಟ್ಟು ನೀವು ತಲೆನ ಮೇಲ್ ಹಾಕಿದ್ರೆ ಕೈಗೂ ಬಲ ಸಿಗುತ್ತೆ, ಕಾಲಿಗೂ ಶಕ್ತಿ ಸಿಗುತ್ತೆ. ಆಮೇಲೆ ಕುತ್ತಿಗೆ ಈ ತರ ಮೇಲ್ ಹಾಕಿದ್ರೆ ಕುತ್ತಿಗೆ ನೇರ ಆಗುತ್ತೆ, ಕುತ್ತಿಗೆಗೂ ಶಕ್ತಿ ಸಿಗುತ್ತೆ. ಆಮೇಲೆ ಬೆನ್ನು ನೇರವಾಗಿರುತ್ತೆ ಯಾವಾಗಲೂ ಆಯ್ತಾ. ನೋಡಿ, ನಾವು ಪ್ರಾಣಿಗಳಿಂದ ಏನೆಲ್ಲ ಕಲಿತಾ ಇದೀವಿ ಹೌದಾ. ನಾವು ಮನುಷ್ಯರು ಯಾವಾಗ್ಲೂ ನಮ್ಗೆ ಶಕ್ತಿ ಇಲ್ಲ, ಏನು ಕೆಲಸ ಮಾಡಕ್ಕಾಗಲ್ಲ, ಬರೀ ಯಾವಾಗ್ಲೂ ಏನೋ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗ್ಬಿಡ್ತೀವಿ ಹೌದಾ. ಬಟ್ ಪ್ರಾಣಿಗಳಿಂದ ನಾವು ಇಷ್ಟೆಲ್ಲ ಕಲಿತಾ ಇದೀವಿ. ಸಿಂಹಾಸನ ಗೊತ್ತಾಯ್ತಾ. ಸಿಂಹಾಸನನು ನೀವು ಅಷ್ಟು ನಾನು 10 ಸತಿ ತೋರಿಸ್ಕೊಟ್ಬಿಟ್ಟೆ, ಆದ್ರೆ ನೀವು ಇದನ್ನ 30 ಸತಿ ಮಾಡ್ಬೇಕು. ಓಕೆ, ನೀವು ಅಪ್ಪ ಅಮ್ಮ ನಿಮ್ ಗುರುಗಳು ಯಾರೇ ಇದ್ರು ಅವ್ರನ್ನ ಕೇಳ್ಬಿಟ್ಟು ಅವ್ರ ಜೊತೆ ಇದ್ದು ಅವ್ರು ಎಣಿಸಿದಾಗ ನೀವು ಇದನ್ನೆಲ್ಲ ಮಾಡ್ಬೇಕು. ಓಕೆ, ಒಬ್ಬರೇ ಏನು ಕಲಿಯಕ್ ಹೋಗ್ಬೇಡಿ ಆಯ್ತಾ. ನೀವು ನಾನು ತೋರಿಸ್ತಾ ಇರ್ಬೋದು ನಿಮ್ಗೆ, ಆದ್ರೆ ಅಪ್ಪ ಅಮ್ಮ ತೋರಿಸಿ ಇದನ್ನ ಆಯ್ತಾ, ಇದನ್ನ ಕಲೀರಿ. ಸಿಂಹಾಸನ ಆಯ್ತು. ಸಿಂಹಾಸನ ಆದ್ಮೇಲೆ ಇನ್ನೊಂದು ಏನ್ ಕಲಿಯೋಣ ಇವಾಗ? ಹೇಳಿ, ಏನ್ ಮಾಡೋಣ ಆಯ್ತಾ. ಇನ್ನೊಂದು ನಾವು ಸಿಂಹ ಆದ ತಕ್ಷಣ ಏನ್ಸ್ ಬಂತು ಹೇಳಿ? ಹುಲಿ ಹೌದಾ. ಹುಲಿಗೂ ಎಷ್ಟು ಶಕ್ತಿ ಇದೆ ಆಯ್ತಾ. ಹುಲಿದು ಒಂದು ಆಸನ ಇದೆ, ಅದನ್ನು ಕಲಿಯೋಣ. ಯೋಗದಲ್ಲಿ ನೋಡಿ ಎಲ್ಲ ಪ್ರಾಣಿಗಳು ಏನೇನಿದೆ ಅಲ್ಲ, ಅದೆಲ್ಲದಕ್ಕೂ ಒಂದೊಂದು ಆಸನ ಮಾಡಿಕ್ಕಿದ್ದಾರೆ. ಈಗ ನಾವು ಹುಲಿ ತರ ಹುಲಿ ಹೇಗಿದ್ ಮಾಡತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಆಯ್ತಾ. ಅದಕ್ಕೆ ಏನಂತಾರೆ? ವ್ಯಾಘ್ರಾಸನ ಅಂತ ಹೇಳ್ತಾರೆ. ಹುಲಿಗೆ ನಾವು ಅಚ್ಚ ಸಂಸ್ಕೃತಿಯಲ್ಲಿ ಇದು ವ್ಯಾಘ್ರ ಅಂತ ಕರೀತಾರೆ ಆಯ್ತಾ. ಇದಕ್ಕೆ ವ್ಯಾಘ್ರಾಸನ ಅಂತ. ಬಟ್ ನೀವು ಚಿಕ್ಕ ಮಕ್ಕಳು ನಿಮ್ಗೆ ಆಡ್ ಭಾಷೆಗೆ ಹೇಳ್ತೀನಿ ಹುಲಿ ಆಯ್ತಾ. ಹುಲಿ ಅಂದ್ರೇನು? ಟೈಗರ್. ಹುಲಿ, ಟೈಗರ್ ಪೋಸ್. ಈಗ ನೀವು ನೋಡೋಣ ಈ ಆಸನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮಕ್ಕಳ. ಹೀಗೆ ಮಂಡಿ ಮೇಲೆ ನಿಂತ್ಕೊಳ್ಳಿ. ಒಂದ್ ಅಂಗ್ಲ ಇರ್ಬೇಕು ಆಯ್ತಾ, ಡಿಸ್ಟೆನ್ಸ್. ಈಗ ನಾನು ಮತ್ತೆ ಕೈ ಕೆಳಗ ಹಾಕ್ತೀನಿ ಆಯ್ತಾ. ಬೆಕ್ಕು ತರ ನೋಡಿ, ಆಕಳ ತರ ಈ ತರ ನಿಂತಿದ್ದೀನಿ ಆಯ್ತಾ. ಆಕಳ ತರ ನಿಂತಿದ್ದೀನಿ, ನೆನ್ಪಿದ್ದು ತಾನೆ ಆಕಳ ಆಸನ ಈ ತರ ಮಾಡಿದ್ವಿ. ಈಗ ನಾನು ನಿಧಾನಕ್ಕೆ ನನ್ ಒಂದೇ ಒಂದ್ ಕಾಲ್ನ ಮೇಲೆತ್ಕೊಂಡು ಮೇಲೆತ್ತಿ ತಗೊಂಡೋಗ್ಬಿಟ್ಟು ನೇರ ನೋಡ್ತಾ ಇದ್ದೀನಿ. ಆಮೇಲೆ ಕಾಲ್ನ ಮತ್ತೆ ಕೆಳಗಡೆ ತಗೊಂಡ್ಬರ್ತೀನಿ. ಇದಕ್ಕೆ ನಾವು ವ್ಯಾಘ್ರಾಸನ ಅಂತ ಕರಿತೀವಿ ಆಯ್ತಾ. ಒಂದು ಕಾಲ್ ಮೇಲೆತ್ಬಿಟ್ಟು ನೇರ ನೋಡೋದು, ಅದಕ್ಕೆ ಏನು ಇದು. ಹೇಗೆ ನಿಮ್ಗೆ ಹುಲಿ ಹೇಗೆ ಈ ತರ ನಿಂತಿರುತ್ತೆ, ಇದು ಹುಲಿ ಆಸನ ಆಯ್ತಾ. ಅದೇ ಈ ರೀತಿ ನಿಂತಿರುತ್ತೆ, ಈ ತರ ಅದು ಇದ್ ಮಾಡುತ್ತೆ. ಒಂದ್ ಕಾಲ್ ಮೇಲೆ ಎತ್ಬಿಟ್ಟು ಆಯ್ತಾ, ಒಂದ್ ಕಾಲ್ ಮೇಲೆ ಎತ್ಬಿಟ್ಟು ನೇರವಾಗಿ ನೋಡ್ಬೇಕು. 1 2 3 4 5 ಆಯ್ತಾ. ಈಗ ನಾನು ಎಡಗಾಲಿಂದ ಮಾಡ್ತೀನಿ, ಬಲಗಾಲಿಂದ ಮಾಡಿದೆ ಎಡಗಾಲು. 1 2 3 4 5 10 ಸರ್ತಿ ಆಯ್ತು. ಓಕೆ, ಈಗ ನೀವು ಮಧ್ಯದಲ್ಲಿ ಸ್ವಲ್ಪ ಆರಾಮಾಗ್ಬಿಟ್ಟು 30 ಸತಿ ಮಾಡ್ತೀರ. ಓಕೆ, ಸೊ ಕಾಲ್ನ ನೀವೀಗ ಮೇಲೆ ನಾನು ತಗೊಂಡೋದು ಹೌದಾ. ಯಾಕೆ? ಕಾಲ್ನ ಮೇಲೆ ತಗೊಂಡೋದ ತಕ್ಷಣ ನನ್ನ ಸೊಂಟ ಇದೆ ಅಲ್ಲ, ಅದಕ್ಕೆ ಶಕ್ತಿ ಸಿಗುತ್ತೆ. ನೀವು ನೋಡಿದ್ರೆ ನೀವು ಟೈಗರ್ನ ನೋಡಿರ್ತೀವಿ ಹೌದಾ. ಟೈಗರ್ ಹೆಂಗೆ, ಹುಲಿ ಹೆಂಗಿರುತ್ತೆ, ಅದ್ರ ಸೊಂಟ ನೀವು ನೋಡಿರ್ಬೇಕಾದ್ರೆ ಅದರ ಸೊಂಟದಲ್ಲಿ ತುಂಬಾ ಶಕ್ತಿ ಇದೆ.
ನಾನೀಗ ಕಾಲು ಹಿಂಗೆ ಮೇಲೆ ಎತ್ತಾದ ತಕ್ಷಣ ನನಗೆ ಸೊಂಟದ ಮೇಲೆ ಸ್ವಲ್ಪ ಪ್ರೆಷರ್ ಬರುತ್ತೆ ಆಯ್ತಾ. ಕಾಲನ್ನ ಮೇಲೆತ್ತೆ, ಬಲ್ಗಾಲು ಎಡಗಾಲು, ಬಲ್ಗಾಲ 5 ಸತಿ, ಎಡಗಾಲ್ 5 ಸತಿ. ಹೌದಾ, ಈ ರೀತಿ 5 ಸತಿ ಅಂದ್ರೆ 10 ಸತಿ ಆಯ್ತು ಒಂದು ರೌಂಡ್. ಅದೇ ನೀವು 2 ರೌಂಡ್ ಮಾಡಬೇಕು ಆಯ್ತಾ. 30 ಸತಿ ಮಾಡಿ. ಇದರಿಂದ ನಿಮ್ಮ ಸೊಂಟಕ್ಕೆ ಶಕ್ತಿ ಸಿಗುತ್ತೆ. ಆಮೇಲೆ ನಿಮ್ಮ ಕೈ ಕಾಲು ಕೂಡ ಮೇಲಿರುತ್ತೆ. ಹೌದಾ, ಕೈ ಕಾಲು ನೀವು ಹೀಗೆ ಇಟ್ಟಿರ್ತೀರಾ ಯಾವಾಗ್ಲೂ. ಪ್ರಾಣಿ ಇದು ಯಾವುದೇ ಆಸನ ನೀವು ಮಾಡಿದ್ರು ನೀವು ಪ್ರಾಣಿಗೆ ಎಷ್ಟು ನಾವು 4 ಕಾಲು ಅಂತೀವಿ. ಹೌದಾ, ಕೈನೂ ಕೆಳಗಿರುತ್ತೆ, ಕಾಲೂ ಕೆಳಗಿರುತ್ತೆ ಆಯ್ತಾ. ಕೈ ಕಾಲು ಎರಡು ಕೆಳಗಿದ ಮೇಲೆ ಏನಾಗುತ್ತೆ, ಪ್ರಾಣಿ ತರ ನಮ್ಗೆ ಕೈಗೂ ಬಲ ಸಿಗುತ್ತೆ, ಕಾಲ್ಗಳಿಗೂ ಬಲ ಸಿಗುತ್ತೆ. ಆಮೇಲೆ ಈ ವ್ಯಾಘ್ರಾಸನ ಈಗ ಈ ಹುಲಿಯಿಂದ ನಮ್ಗೇನು ಸೊಂಟಕ್ಕೆ ತುಂಬಾ ಶಕ್ತಿ ಸಿಗುತ್ತೆ ಆಯ್ತಾ. ಅದಕ್ಕೆ ತುಂಬಾ ಬಲ ಬರುತ್ತೆ. ನಿಮ್ಗೆ ಯಾವಾಗಾದ್ರೂ ಇದು ನೀವು ನೆನ್ಪು ಮಾಡ್ಕೊಂಡ್ಬಿಟ್ಟು, ಹೌದು ಹುಲಿ ಹೇಗೆ ಇದು ಮಾಡುತ್ತೆ, ಸಿಂಹ ಹೇಗೆ ಇದು ಮಾಡುತ್ತೆ ಆಯ್ತಾ. ಸಿಂಹನ ತರ ನೀನು ಈ ತರ ಪೋಸ್ ಮಾಡ್ಬೋದು, ಹುಲಿ ತರ ನೀನು ಈ ತರ ಪೋಸ್ ಮಾಡ್ಬೋದು ಆಯ್ತಾ. ಇದರಿಂದ ನಿಮ್ಗೇನು ಶಕ್ತಿ ಸಿಗುತ್ತೆ ಆಯ್ತಾ. ಇದಾಯ್ತು. ಇದಾದ್ಮೇಲೆ ಇನ್ನೊಂದು ಆಸನ ಹೇಳ್ಕೊಡ್ತೀನಿ. ಓಕೆ, ಇದು ಯಾವುದು, ಯಾವ ಪ್ರಾಣಿಯಿಂದ ಬಂದಿರ್ಬೋದು ಯೋಚನೆ ಮಾಡಿ. ಹಾವು ಆಯ್ತಾ. ಹಾವು ನಿಮ್ಗೆಲ್ಲ ಗೊತ್ತಿದೆ ಆಯ್ತಾ. ಅದಕ್ಕೆ ಏನಂತಾರೆ, ಸರ್ಪಾಸನ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದಕ್ಕೆ ಅಚ್ಚ ಕನ್ನಡದಲ್ಲಿ ಸರ್ಪ ಅಂತ ಕರೀತಾರೆ. ಸರ್ಪಾಸನ ಮಾಡೋಣ ಆಯ್ತಾ. ಬನ್ನಿ. ಹಾವು ನೀವು ನೋಡಿರ್ಬೋದು, ಅದಕ್ಕೆ ಕೈನೂ ಇಲ್ಲ ಕಾಲೂ ಇಲ್ಲ, ಉದ್ದ ಇರುತ್ತೆ ಆಯ್ತಾ. ಹೀಗೆ ಹರಿದಾಡ್ತಾ ಹೋಗುತ್ತೆ. ಅದು ಹಾವು ಹೇಗೆ ಇದು ಮಾಡುತ್ತೆ ಅದನ್ನ ನಾವಿದ್ ಮಾಡೋಣ. ಓಕೆ, ಇದಕ್ಕೆ ನಾನು ಸ್ವಲ್ಪ ಮಲಗ್ತೀನಿ ಈ ತರ ಉದ್ದಕ್ಕೆ, ಹೊಟ್ಟೆ ಮೇಲೆ ಮಲಗ್ತೀನಿ. ನೀವು ಇದನ್ನ ನೋಡಿ ಆಯ್ತಾ. ನೋಡಿ, ಕಾಲು ಈ ತರ ಉದ್ದಕ್ಕೆ ಚಾಚ್ಬಿಡ್ತೀನಿ ನಾನು. ಚಾಚ್ಬಿಟ್ಟು ಕೈನ ಈ ತರ ತಗೊಂಡ್ ಬರ್ತೀನಿ. ನೋಡಿ, ನೆನ್ಪಿದೆನಾ, ಹಾವು ಇದೇ ತರ ನಿಂತಿರುತ್ತೆ ಆಯ್ತಾ. ಹೀಗೆ ನಿಂತ್ಬಿಟ್ಟು ತಲೆನ ಮೇಲೆ ಹಾಕ್ತೀನಿ. ಇದು ಸರ್ಪಾಸನ. ಆಮೇಲೆ ಇದಾದ ತಕ್ಷಣ ತಲೆನ ಕೆಳಗಡೆ ಈ ತರ ಹಾಕ್ತೀನಿ. ಸ್ವಲ್ಪ ನಿಮ್ಗೆ ಆಯಾಸ ಆದ್ರೆ ಈ ತರ ತಲೆ ಕೆಳಗೆ ಹಾಕಿ, ಆಮೇಲೆ ಮತ್ತೆ ಹಾವು ನೋಡಿ ಈ ತರ ತಲೆ ಮೇಲೆ ಹತ್ತಿ ನೋಡ್ತಾ ಇರುತ್ತೆ ಯಾವಾಗ್ಲೂ. ಹೌದಾ, ಇದಕ್ಕೆ ಭುಜಂಗಾಸನ ಕೂಡ ಹೇಳ್ತಾರೆ ಸರ್ಪಾಸನಕ್ಕೆ ಆಯ್ತಾ. ಇದನ್ನ ಮತ್ತೆ ನಾನು ತಲೆನ ಕೆಳಗೆ ಹಾಕ್ತೀನಿ. ಮತ್ತೆ ನೋಡಿ, ಕೈನ ಮೇಲ್ ಎತ್ಬಿಟ್ಟು ಮತ್ತೆ ನಾನು ಕುತ್ತಿಗೆನ ಮೇಲ್ ತಗೊಂಡೋಗ್ತೀನಿ. ಓಕೆ, ಮತ್ತೆ ನಾನು ಇವಾಗ ತಲೆ ಕೆಳಗೆ ಹಾಕ್ತಾ ಇದ್ದೀನಿ. ಈಗ ನನ್ನ ಮೇಲೆ ಬರ್ತೀನಿ. ನೋಡಿದ್ರಾ, ಈಗ ಇಲ್ಲಿ ಏನಾಯ್ತು, ಹಾವಿನ ತರ ನಾನು ಏನ್ ಮಾಡಿದೆ, ನನ್ನ ಬೆನ್ನೆಲ್ಲ ಮೇಲೆ ಎತ್ತಿದೆ. ಹೌದಾ, ನನ್ನ ಕುತ್ತಿಗೆ ಹಿಂಗ್ ನೋಡಿ. ಈಗ ನಾನು ಹೀಗಿದ್ನ ಈ ತರ ನಾನು ಕೈನ ಕೆಳಗಿಟ್ಬಿಟ್ಟೆ. ಕಾಲು ನೋಡಿ, ಕಾಲು ಇದೆಲ್ಲ ಹಿಂಗಾಯ್ತು. ಹೌದಾ, ಈಗ ನನ್ನ ಸೊಂಟದಿಂದ ನಾನು ಏನ್ ಮಾಡಿದೆ, ನಾನು ಮೇಲೆ ಬಂದೆ. ನನ್ನ ಕೈ ನೋಡಿ, ಕೈ ಮೇಲೆ ಹೋಯ್ತು ಈ ತರ. ಹೌದಾ, ಹಾಗೆ ಯಾವಾಗ್ಲೂ ಸರ್ಪ ನೋಡಿ ತಲೆ ಹಿಂಗೆ ಎತ್ಬಿಟ್ಟು ನೋಡ್ತಾ ಇರುತ್ತೆ. ಹೌದಾ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮಕ್ಕಳ, ಈ ರೀತಿ ಸರ್ಪಾಸನ ಅಂತ ಹಾವಿನ ತರ ನಾವು ಈಗ ಸೊಂಟದಿಂದ ಹಿಂಗೆ ಮೇಲೆ ಎತ್ಬಿಟ್ಟು ನಾನು ತಲೆ ಮೇಲೆ ಎತ್ಬಿಟ್ಟು ನೋಡ್ತಾ ಇದ್ದೆ. ಇದರಿಂದ ಏನಾಗುತ್ತೆ, ನನ್ನ ಎದೆ, ಹೊಟ್ಟೆ, ಆಮೇಲೆ ನನ್ನ ಬೆನ್ನು ಎಲ್ಲ ಓಪನ್ ಆಗುತ್ತೆ. ಓಪನ್ ಅಂತಂದ್ರೆ ಏನು, ಯಾವಾಗ್ಲೂ ನಾವು ಈ ತರ ಕುತ್ಕೋತಾ ಇರ್ತೀವಿ. ಹೌದಾ, ಇದರಿಂದ ಸರ್ಪಾಸನದಿಂದ ನಾನು ತಲೆ ಎತ್ತಿ ನೋಡಿದ ತಕ್ಷಣ ನನ್ನ ಕುತ್ತಿಗೆ, ನನ್ನ ಎದೆ, ನನ್ನ ಹೃದಯ, ನನ್ನ ಹೊಟ್ಟೆ, ಆಮೇಲೆ ನನ್ನ ಬೆನ್ನು, ಇದಕ್ಕೆಲ್ಲಕ್ಕೂ ಶಕ್ತಿ ಬರುತ್ತೆ. ಅದೇನೇ ಯೋಗ, ಯಾಕೆ ಎಲ್ಲರೂ ಯೋಗ ಮಾಡಬೇಕು ಅಂತ ಹೇಳ್ತಾರೆ, ದೇಹ ಎಲ್ಲ ಸಡಿಲಾಗುತ್ತೆ ಆಯ್ತಾ. ನಾನು ಈ ತರ ಕೈನ ಎತ್ಬಿಟ್ಟು ನನ್ನ ದೇಹದೆಲ್ಲ ಭಾರ ಎಲ್ಲ ನನ್ನ ಕೈ ಮೇಲಿತ್ತು. ನನ್ನ ಕೈಗಳು ಕೂಡ, ನನ್ನ ಭುಜಗಳು ಕೂಡ ತುಂಬಾ ಶಕ್ತಿ ಬರುತ್ತೆ ಅದು ಕೂಡ ಆಯ್ತಾ. ನೋಡಿ, ಹಾವಿಂದ ನಾವೇನ್ ಕಲ್ತ್ವಿ ಇವತ್ತು, ಭುಜಂಗಾಸನ ಅಂತ ಕಲ್ತ್ಬಿಟ್ವಿ ಆಯ್ತಾ. ಸರ್ಪಾಸನ ನೀವು ಅನ್ಬೋದು, ಹಾವು ತರ ನಾವು ಮೇಲೆ ಕೈ ತರ ಕೆಳಗಿದ್ ಮಾಡ್ಬಿಟ್ಟು ನಾವು ಮೇಲೆ ನೋಡಿದ್ವಿ. ಹೌದಾ, ನೀವು ಯಾವಾಗದು ಟೈಮ್ ಸಿಕ್ತಾಗ ಫಸ್ಟ್ ಈ ತರ ತಲೆ ಈ ತರ ಮೇಲೆತ್ತಿ, ಆಮೇಲೆ ಕೈ ಕೆಳಗೆ ಹಾಕ್ಬಿಟ್ಟು ತಲೆನ ಕೆಳಗೆ ಹಾಕಿ. ಆಮೇಲೆ ನೀವು ಆರಾಮ ಮಾಡ್ಬೇಕು ಆಯ್ತಾ. ಬರೀ ಇಷ್ಟು ಮಾಡಕ್ಕೆ ನಿಮ್ಗೆ ತುಂಬಾ ಶಕ್ತಿ ಬೇಕು. ಇದನ್ನ ನೀವು 10 ಸತಿ ಮಾಡಿದ್ರು ಮಧ್ಯದಲ್ಲಿ ರಿಲ್ಯಾಕ್ಸ್ ಮಾಡ್ಬೇಕು. ತಲೆ ಕೆಳಗೆ ಹಾಕ್ಬಿಟ್ಟು ಉಸಿರಾಡ್ಬೇಕು ಆಯ್ತಾ. ಉಸಿರಾಡಿ ಆಮೇಲೆ ಮತ್ತೆ ಆಸನ ಕಂಟಿನ್ಯೂ ಮಾಡಿ. ಇದೇ ತರ ನೀವು 30 ಸತಿ ಮಾಡ್ತೀರಾ. ಓಕೆ, ಇದಾದ ತಕ್ಷಣ ಆಯ್ತು.
ಭುಜಂಗಾಸನ ಆಯ್ತು, ಇದೆಲ್ಲ ಆಯ್ತು. ಈಗ ನಾವೇನ್ ಮಾಡೋಣ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಆಯ್ತಾ. ನಾನು ನಿಮ್ಗೆ ಕಂಟಿನ್ಯೂ ಆಗಿ ಹೇಳ್ಕೊಡ್ತಾ ಇದ್ದೀನಿ ಆಯ್ತಾ. ಈಗ ನೀವೇನ್ ಮಾಡ್ಬೇಕು, ಮಧ್ಯ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ. ಇದಾದ ತಕ್ಷಣ ನೀವೇನ್ ಮಾಡ್ಬೇಕು, ಭುಜಂಗಾಸನ ಆ ತರ ಮಾಡಿದ ತಕ್ಷಣ, ಯಾಕೆಂದ್ರೆ ನಾನು ಸೊಂಟ ಎಲ್ಲ ಮೇಲ್ ಹೋಗ್ತಾ ಇದೆ, ತಲೆ ನೀರಾಗಿ ಹೋಗ್ತಾ ಇದೆ, ಅವಾಗ ನೀವೇನ್ ಮಾಡ್ಬೇಕು, ಮತ್ತೆ ಬಾಲಾಸನಕ್ಕೆ ಬರ್ಬೇಕು ಆಯ್ತಾ. ಬಾಲಾಸನ ಮಾಡೋಣ. ಮತ್ತೆ ಒಂದ್ಸತಿ ನಾನು ಏನ್ ಮಾಡ್ತೀನಿ ನೋಡಿ, ಮಂಡೆ ಮೇಲೆ ಬರ್ತೀನಿ, ಈ ತರ ಕುತ್ಕೋತೀನಿ, ಕೈ ಕೆಳಗೆ ಹಾಕ್ಬಿಟ್ಟು ತಲೆನ ಕೆಳಗೆ ಹಾಕಿ ಉಸಿರಾಡಿ. ಆಯ್ತಾ. ಈ ರೀತಿ ಉಸಿರಾಡ್ಬಿಟ್ಟು ನಿಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಮೇಲೆ ಬನ್ನಿ. ಎಲ್ಲ ಪ್ರತಿ ಆಸನದ ಮಧ್ಯೆನೂ ನಿಮ್ಗೆ ಸ್ವಲ್ಪ ಏನಾದ್ರೂ ಏನು ಉಸಿರಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ತಲೆ ಕೆಳಗೆ ಹಾಕ್ಬಿಟ್ಟು ಉಸಿರಾಡಿ, ನಿಮ್ಗೆ ಮತ್ತೆ ಸಮಾಧಾನ ಸಿಗತ್ತೆ. ನಾವು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ಬೋದು ಆಯ್ತಾ. ಇದಾಯ್ತು. ಇದಾದ್ಮೇಲೆ ಇನ್ನೊಂದು ಹೇಗೆ ಹೇಳ್ಕೊಡ್ಲಿ, ಇವಾಗ ನಾನು ನಿಮ್ಗೆ ಎಲ್ರಿಗೂ ಆಂಜನೇಯ ಗೊತ್ತಿರ್ಬೋದು ಹೌದಾ. ನೀವೆಲ್ಲ ಯಾರ್ಯಾರೋ ಸೂಪರ್ ಹೀರೋ ಕಥೆಗಳನ್ನೆಲ್ಲ ಕೇಳಿರ್ತೀರ. ಆಂಜನೇಯ ಏನಿದ್ದಾನೆ, ಹನುಮಂತ ಏನಿದ್ದಾನೆ, ಅವನಷ್ಟಿರೋ ಶಕ್ತಿ ಬಲ ಯಾರ ಹತ್ರನೂ ಇಲ್ಲ ಹೌದಾ. ಈಗ ಆಂಜನೇಯನ್ ನೋಡ್ಬಿಟ್ಟು ಕೂಡ ಅದಕ್ಕೆ ವೀರಾಸನ ಅಂತ ಹೇಳ್ಬಿಟ್ಟು ಒಂದು ಆಸನ ಇದೆ ಯೋಗದಲ್ಲಿ. ವೀರಾಸನ ಅಂತ ನೀವು ಕೇಳಿದಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಆಂಜನೇಯನಿಂದಾನೇ ನಾವು ಆಂಜನೇಯ ಯಾವ ರೀತಿ, ಅವನ್ ರಾಮನ್ ಭಕ್ತ ತಾನೆ, ಅವನ್ ಯಾವ ರೀತಿ ಕುತ್ಕೋತಾ ಇದ್ದ ಆಂಜನೇಯ, ಆ ರೀತಿ ಕುತ್ಕೊಳ್ಳೋದೇ ಒಂದು ಆಸನ ಆಯ್ತಾ. ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ. ಏನಾದ್ರು ಆ ಆಂಜನೇಯನ ತರ ಶಕ್ತಿ ಬೇಕು, ಯಾಕಂದ್ರೆ ಆಂಜನೇಯನ ನೀವು ನೋಡಿದೀರಾ, ಪರ್ವತನ ಕಿತ್ಬಿಟ್ಟು ಎಲ್ಲ ಮೇಲ್ ತಗೊಂಡ್ ಬರ್ತಾನೆ. ಆಮೇಲೆ ಅವ್ನು ಎಷ್ಟು ಶಕ್ತಿಶಾಲಿ ಅಂತಂದ್ರೆ ಒಂದೇ ಹೆಜ್ಜೆಯಿಂದ ಒಂದು ಸಮುದ್ರನೇ ದಾಟ್ಬಿಟ್ಟ. ಇದೆಲ್ಲ ಕತೆ ನಾವು ಕೇಳಿದೀವಿ ಹೌದಾ. ಕೇಳಿಲ್ಲ ಅಂದ್ರೆ ಅಪ್ಪ ಅಮ್ಮನ್ ಕೇಳಿ ಆಯ್ತಾ, ನಿಮ್ ಗುರುಗಳನ್ನ ಕೇಳಿ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಟೀಚರ್ಸ್ನ ಕೇಳಿ, ನಿಮ್ಗೆ ಗೊತ್ತಿರೋರು ಯಾರೇ ಆಗಿರ್ಲಿ ಕೇಳಿ, ಯಾವಾಗ್ಲೂ ಕೇಳಿ ತಿಳ್ಕೊಬೇಕು. ತಿಳ್ಕೊಳ್ಳೋದ್ರಿಂದಾನೇ ನಮ್ಗೇನು ಬುದ್ಧಿನೂ ಸಿಗತ್ತೆ, ಆಮೇಲೆ ತುಂಬಾ ಜ್ಞಾನ ಬೆಳೆಯುತ್ತೆ ಆಯ್ತಾ. ಈಗ ಹೇಗೆ ಹೇಳಿದ್ವಿ, ಹನುಮಂತನ ತರ ನಾವು ಏನ್ ಮಾಡ್ತೀವಿ, ಅವನ ಆಸನ ಕಲಿಯೋಣ. ಅದಕ್ಕೇನಂತಾರೆ, ವೀರಾಸನ. ವೀರ ಅಂತಂದ್ರೆ ಯಾರು, ವೀರ ಅಂತಂದ್ರೆ ಶಕ್ತಿವಂತ ಆಯ್ತಾ. ವೀರಾಸನ ಅಂತ ಕಲಿಯೋಣ. ಇದೇ ಹನುಮಂತ ಈ ರೀತಿ ಕುತ್ಕೊಳ್ತಾ ಇದೆ ನೋಡಿ. ನನ್ನ ಈ ತರ ನನ್ನ ಮಂಡೆ ಊರಿದಿನ, ಎಡಗಾಲು ಎಡಗಾಲನ್ನ ಮೇಲ್ ತಗೊಂಡ್ ಬರ್ತೀನಿ ಈ ರೀತಿ. ಬಲ್ಗಾಲು ಹೀಗೆ ಇರುತ್ತೆ, ಈ ರೀತಿ ಕುತ್ಕೊಂಡ್ಬಿಟ್ಟು ಹೀಗೆ ಕುತ್ಕೋತೀನಿ ನೋಡಿ. ಎಡಗಾಲ್ ಮೇಲಿದೆ ಈ ತರ ಆಯ್ತಾ. ಬಲ್ಗಾಲು ಮಂಡೆ ಊರ್ ಬಿಟ್ಟು ಕೆಳಗಡೆ ಈ ತರ ಮಂಡೆ ಮೇಲೆ ಕೂತಿದ್ದೀನಿ. ಈ ರೀತಿ ಕುತ್ಕೊಳ್ಳಿ. 10 ಎಣಿಸ್ತೀನಿ. 1 2 3 4 5 6 7 8 9 10 ಹೌದಾ. ಈಗ ಎಡಗಾಲ್ ಮೇಲಿದೆ, ಇದನ್ನ ನಾನು ಕೆಳಗೆ ಹಾಕ್ತೀನಿ. ಈಗ ಬಲ್ಗಾಲ್ ಮೇಲೆ ತಗೊಂಡ್ಬರ್ತೀನಿ ಹೌದಾ. ಮತ್ತೆ ನಾನು ಈಗ ಕೈ ಮುಗ್ದು ಈ ತರ ಕುತ್ಕೋತೀನಿ. 1 2 3 4 5 6 7 8 9 10 ಹೌದಾ. ಈ ಕಾಲ್ 10 ಸತಿ, ಈ ಕಾಲ್ 10 ಸತಿ ಮಾಡಿದೆ. ಇದನ್ನ ನೀವು 2 ಸತಿ ಮಾಡಿ ಓಕೆ. ಏನಿದು ಮಿಸ್ಸು, ಈ ತರ ಹಿಂಗೆ ಒಂದ್ ಕಾಲ್ ಮೇಲೆ ಒಂದ್ ಕಾಲ್ ಕೆಳಗೆ ಕುತ್ಕೊಂಡು ಅಂತ. ಇದನ್ನ ನಾವು ಆಂಜನೇಯ ಆಯ್ತಾ. ಆಂಜನೇಯ ಯಾವಾಗ್ಲೂ ನೀವು ನೋಡಿ, ಫೋಟೋ ನೋಡಿ, ಯಾವಾಗ್ಲೂ ರಾಮನ್ ಮುಂದೆ ಕೂತಿರ್ತಾನೆ ಹೌದಾ. ಒಂದ್ ಕಾಲ್ ಮೇಲಿರುತ್ತೆ, ಒಂದ್ ಕಾಲ್ ಕೆಳಗಿರುತ್ತೆ. ಇದಕ್ಕೆ ವೀರಾಸನ ಅಂತಾರೆ. ಈ ರೀತಿ ಕುಂದ್ರೋದ್ರಿಂದ ಏನಾಗುತ್ತೆ ಮಕ್ಕಳ, ನಮ್ಮ ಮಂಡೆ ಏನಿದೆ ಅಲ್ಲ, ಮಂಡೆ, ಈ ಕಾಲ್ ಮಂಡೆ, ಇದಕ್ಕೆ ತುಂಬಾ ಬಲ ಸಿಗುತ್ತೆ, ತುಂಬಾ ಶಕ್ತಿ ಸಿಗುತ್ತೆ. ಅದಕ್ಕೆ ಎಲ್ರೂ ಈ ತರ ಮಂಡೆ ಊರ್ಬಿಟ್ಟು ಕುತ್ಕೋತಾರೆ. ಸ್ವಲ್ಪ ಜನನೇ ನೀವು ನೋಡಿರ್ಬೋದು, ಈ ರೀತಿ ಮಂಡೆ ಊರ್ಬಿಟ್ಟು ಕುತ್ಕೋತಾರೆ. ಅದು ಒಳ್ಳೆ ಅಭ್ಯಾಸ ಆಯ್ತಾ. ಈ ರೀತಿ ಕುಂದ್ರೋದ್ರಿಂದ ಏನಾಗುತ್ತೆ, ಕುತ್ಕೊಳ್ಳೋದ್ರಿಂದ ಕಾಲ್ ಕೆಳಗಿಟ್ಬಿಟ್ಟು ಮಂಡೆ ಫೋಲ್ಡ್ ಮಾಡಿ ಅಂದ್ರೆ ಮಡಚ್ಬಿಟ್ಟು ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಂಡೆಗೆ ತುಂಬಾ ಬಲ ಸಿಗುತ್ತೆ ಆಯ್ತಾ. ನೀವು ಮನೆಯಲ್ಲಿ ಯಾವಾಗ್ಲೂ ನೋಡ್ತಿರ್ತೀರಾ, ಆಂಜನೇಯಗೆಲ್ಲ ಪೂಜಿಸ್ತಿರ್ತೀರಾ ಹೌದಾ. ಸ್ವಲ್ಪ ಜನ ತುಂಬಾ ಆಂಜನೇಯ ಭಕ್ತರಿರ್ತಾರೆ ಆಯ್ತಾ. ಇದಕ್ಕೆ ಪೂಜಿಸ್ತಾರೆ, ಅವನ ತರ ಶಕ್ತಿ ಸಿಗ್ಲಿ, ಅವನ ತರ ಬುದ್ಧಿ ಸಿಗ್ಲಿ ಅಂತ ಓಕೆ. ಇದನ್ನ ನೀವು ಕಲಿಬೇಕು ಆಯ್ತಾ. ಎಲ್ಲವನ್ನು 10 ಸತಿ ಆ ತರ ನೀವು ಕಲ್ತಿದ್ದೀರಾ. ಎಡಗಾಲ್ 10 ಸತಿ, ಬಲ್ಗಾಲ್ 10 ಸತಿ, ಈ ತರ ನೀವು 3 ರೌಂಡ್ ಮಾಡಿ ಓಕೆ. ಮನೇಲಿ ಅಪ್ಪ ಅಮ್ಮ ಕೇಳ್ಬಿಟ್ಟು ಮಾಡಿ. ಇದನ್ನ ನೀವು ನೋಡ್ಕೊಂಡಿದ್ದೀರಾ. ಮಂಡೆಗಳಿಗೆ
ಬಲ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು? ವೀರಾಸನ. ಆಯ್ತಾ? ಈಗ ಕೊನೆಯದಾಗಿ ಇನ್ನೊಂದು ಆಸನ ಹೇಳ್ಕೊಡ್ತೀನಿ, ಇದರಿಂದನೂ ನಿಮ್ಗೆ ಶಕ್ತಿ ಸಿಗುತ್ತೆ. ಆಯ್ತಾ? ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ವಜ್ರಾಸನ. ಏನಿದು ವಜ್ರ? ವಜ್ರ ಅಂದ್ರೆ ಏನು? ಡೈಮಂಡ್. ವಜ್ರ ಅಂದ್ರೆ ಅದೊಂದು ತುಂಬಾ ಬೆಲೆ ಬಾಳುವ ಕಲ್ಲು. ಆ ಕಲ್ಲು ಎಷ್ಟು ಬೆಲೆ ಬಾಳುತ್ತೆ, ಯಾಕೆ ಅಂತಂದ್ರೆ ಆ ಕಲ್ಲಿಗೆ ತುಂಬಾ 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 ಬೆಲೆ ಇದೆ. ಆಮೇಲೆ ಆ ಕಲ್ಲು ಏನಿದೆ ಅಲ್ಲ, ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಶಕ್ತಿ ಇದೆ ಅದಕ್ಕೆ ಅಂತಂದ್ರೆ ಆ ಕಲ್ಲಿನಿಂದ ನೀವು ಏನೇ ಗ್ಲಾಸ್ ಆದ್ರೂ ಆಗ್ಲಿ, ಆಯ್ತಾ, ಏನೇ ಆಗ್ಲಿ ಅದನ್ನ ನೀವು ತುಂಡು ಮಾಡ್ಬೋದು. ಆಯ್ತಾ? ಕಬ್ಬಿಣದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆ ಕಬ್ಬಿಣನ ನಾವು ಏನಂತೀವಿ? ವಜ್ರ. ಆಯ್ತಾ? ಆ ತರ ನಾವು ವಜ್ರದ ತರ ಆ ತರ ಏನು ಅದು ಕಲ್ಲಿದೆ ಅಲ್ಲ, ಅದಕ್ಕೆ ನಾವು ಆ ವಜ್ರದಿಂದನೇ ನಾವು ಒಂದು ಆಸನ ಇದು ಮಾಡಿದ್ದೀವಿ, ಅದಕ್ಕೆ ವಜ್ರಾಸನ ಅಂತ ಹೇಳ್ತಾರೆ. ಆಯ್ತಾ? ಈಗ ಏನಿದು ವಜ್ರಾಸನ ಅಂತ, ಮಂಡೆ ಇದೆ ಅಲ್ಲ, ನನ್ನ ಮಂಡೆ ಎರಡನ್ನೂ ನಾನು ಮಡಚ್ತೀನಿ. ಈ ತರ ಮಡಚ್ಬಿಟ್ಟು ನಾನು ಈ ತರ ಕುತ್ಕೋತೀನಿ. ಇದಕ್ಕೆ ವಜ್ರಾಸನ ಅಂತ ಹೇಳ್ತಾರೆ. ಎರಡು ಮಂಡೆ ನೋಡಿ, ಈ ತರ ಮಂಡೆ ಈ ತರ ಊರ್ಬಿಟ್ಟು ನಾನು ಬೆನ್ನಿ ತರ ನೇರವಾಗಿ ಇಟ್ಬಿಟ್ಟು ನಾನು ಈ ತರ ಕುತ್ಕೋತೀನಿ. ಈ ರೀತಿ ಕುಂದ್ರಂದ್ರೆ ಏನಾಗುತ್ತೆ? ಈ ರೀತಿ ನಾನು ಕುತ್ಕೊಂಡಿದ್ದೀನಲ್ಲ, ಏನಾಗುತ್ತೆ ಹೇಳಿ? ನನ್ಗೆ ವಜ್ರದ ತರ ಬಲ ಸಿಗತ್ತೆ. ನನ್ ನೋಡಿ, ಈ ನನ್ನ ತೊಡೆ, ಆಮೇಲೆ ನನ್ನ ಮಂಡೆ, ನನ್ನ ಕಾಲು, ಈ ತರ ಮಡಚಿರೋ ಕಾಲ್ಗಳಿಗೆ ತುಂಬಾ ಬಲ ಸಿಗತ್ತೆ. ಈ ರೀತಿ ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ? ನನ್ನ ಬೆನ್ನು ಕೂಡ ನೇರವಾಗುತ್ತೆ. ನನ್ನ ಹೊಟ್ಟೆ ನೋಡಿ, ಹೊಟ್ಟೆ ಕೂಡ ನೇರವಾಗುತ್ತೆ. ಈ ತರ ಕುತ್ಕೊಳ್ಳೋದ್ರಿಂದ, ವಜ್ರಾಸನದಿಂದ ಈ ತರ ಕುತ್ಕೊಳ್ಳೋದ್ರಿಂದ ಊಟ ಮಾಡಿದ್ದೆಲ್ಲ ಪಚಿಸುತ್ತೆ. ಈಗ ನಾನು ತಿಂಡಿ ಪೋತನ ಕತೆ ಕೇಳ್ತಾ ಇದ್ರಿ. ತಿಂಡಿ ಪೋತ ಈಗ ಕುತ್ಕೊಂಡ್ಬಿಟ್ಟು ಈ ರೀತಿ ವಜ್ರಾಸನ ಮಾಡ್ತಾ ಇದ್ದಾನೆ. ವಜ್ರಾಸನ ಮಾಡೋದ್ರಿಂದ ಏನಾಯ್ತು? ಅವನ್ ಈ ತರ ಕುತ್ಕೊಳ್ಳೋದ್ರಿಂದ ಅವನ್ ಮಂಡೆ, ಅವನ್ ತೊಡೆ, ಅವನ್ ಕಾಲ್ಗೆಲ್ಲ ಶಕ್ತಿ ಸಿಗತ್ತೆ. ಆಮೇಲೆ ಅವನ್ ಬೆನ್ನು ನೇರವಾಗುತ್ತೆ. ಆಮೇಲೆ ಅವನ ಹೊಟ್ಟೆಯಲ್ಲಿ ಅವನ್ ಏನ್ ಊಟ ಮಾಡಿದ್ದೆಲ್ಲ ಪಚಿಸಿ ಬೇಗ ಜೀರ್ಣವಾಗತ್ತೆ. ಜೀರ್ಣ ಆಗಿಲ್ಲ ಅಂದಿದ್ಕೆ ತಾನೇ ಇಷ್ಟೊಂದೆಲ್ಲ ಹೊಟ್ಟೆ ಎಲ್ಲ ಉತ್ಕೊಂಡ್ಬಿಟ್ಟು ನಾವು ದಪ್ಪ ಆಗೋದು. ಅದಕ್ಕೆ ನೀವು ಊಟ ಮಾಡಿದ ತಕ್ಷಣ ಈ ರೀತಿ ಕುತ್ಕೊಂಡ್ರೆ ಏನಾಗುತ್ತೆ? ಊಟ ಮಾಡಿದ್ದೆಲ್ಲ ಜೀರ್ಣ ಆಗುತ್ತೆ. ಈ ರೀತಿ ನೀವು 30 ಸತಿ ಎಣ್ಸಿ ಕುತ್ಕೊಳ್ಳಿ. ನಾನು ನೋಡಿ ಈ ತರ ಕುತ್ಕೊಂಡಿದ್ದೀನಿ, ಹೌದಾ? 1 2 3 4 5 6 7 8 9 10. ಆಯ್ತಾ? 10 ಸತಿ ಮಾಡಿ. ಇದನ್ನ ನೀವು ಈ ತರ 20 ಸತಿ 30 ಸತಿ ಅಂತ ಹೇಳ್ಬಿಟ್ಟು 3 ರೌಂಡ್ ಮಾಡಿ. ಓಕೆ? ಇದನ್ನ ಏನಂತಾರೆ? ವಜ್ರಾಸನ ಅಂತ. ಆಯ್ತಾ ಮಕ್ಕಳ? ನೋಡಿ ಏನೇನೆಲ್ಲ ಕಲ್ತ್ವಿ ಇವತ್ತು ನಾವು, ಹೌದಾ? ಇಷ್ಟೆಲ್ಲ ಕಲ್ತಿದೀವಿ. ಇದನ್ನ ನೀವು ನೆನಪಲ್ಲಿ ಇಟ್ಕೋತಿರೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಬಟ್ ಯಾವಾಗ್ಲೂ ನೀವು ಇದು ಲೈವ್ ಸೆಷನ್ ಅಲ್ಲಿ ನೋಡ್ತಾ ಇದ್ದೀರಾ. ಇದನ್ನ ನೀವು ಮತ್ತೆ ಬೇಕಂದ್ರೆ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು, ಇಲ್ಲ ನಿಮ್ಮ ಗುರುಗಳಿಗೆ ಹೇಳ್ಬಿಟ್ಟು ಮತ್ತೆ ರಿಪೀಟ್ ಮಾಡಿ ನೋಡಿ ಏನೇನು ಆಸನ ಎಲ್ಲ ಕಲ್ತಿದ್ದೀರೋ ಇದರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೆ, ಹೌದಾ? ಈಗ ನಾನು ನಿಮ್ಗೊಂದ್ಸತಿ ಮರುವಾಗಿ ಹೇಳ್ತೀನಿ ಏನೇನು ಮಾಡಿದೀವಿ ಅಂತ. ಇದರಿಂದ ನಿಮಗೆ ಮತ್ತೆ ಜ್ಞಾನ ಬರುತ್ತೆ, ಮತ್ತೆ ನೀವು ನೆನಪಲ್ಲೂ ಇಟ್ಕೋಬೇಕು. ಸುಮ್ಮನೆ ನೋಡ್ಬಿಟ್ಟು ಒಂದ್ಸತಿ ಮಾಡಿ ಮರೆಯೋದಲ್ಲ. ಆಯ್ತಾ? ನೆನಪಲ್ಲೂ ಇರಬೇಕು. ಪ್ರಕೃತಿಯಿಂದ, ಪ್ರಾಣಿಗಳಿಂದ ನಾವು ಏನೇನೆಲ್ಲ ಕಲ್ತಿದ್ವಿ, ಹೌದಾ ಮಕ್ಕಳ? ಯೋಗ ನೋಡಿ ಎಷ್ಟು ನಾವೇನು ಓಡೋದು ಇದು ಮಾಡೋದು ಏನು ಬೇಕಾಗಿಲ್ಲ. ಎಲ್ಲರೂ ಮಕ್ಕಳೆಲ್ಲ ಜಿಮ್ಗೆ ಹೋಗ್ತಾರೆ, ಆಯ್ತಾ? ಅದನ್ನು ಮಾಡೋದು ಬೇಕಾಗಿಲ್ಲ. ಯೋಗ ಚಿಕ್ಕ ವಯಸ್ಸಿಂದ ಹಿಡಿದು ಮುದುಕರ ತನಕನೂ ಎಲ್ಲರೂ ಮಾಡ್ತಾರೆ, ಆಯ್ತಾ? ಇವಾಗ ನೀವು ಕಲ್ತ್ರಿ. ಫಸ್ಟು ಏನು ಮಾಡ್ತೀರಾ? ಯೋಗ ಮಾಡೋಕ್ಕಿಂತ ಮುಂಚೆನೆ ಪ್ರಾರ್ಥನಾಸನಲ್ಲಿ ನಿಂತ್ಕೋತೀರಾ. ಅದು 30 ಸತಿ ಮಾಡಿ. ಓಕೆ? ಅದಾದ ತಕ್ಷಣ ನಾನು ಏನು ಹೇಳ್ಕೊಟ್ಟೆ? ನೀವು ಪರ್ವತಾಸನ ಕಲ್ತ್ರಿ, ಹೌದಾ? ಈ ತರ ಚಕ್ರ ಮುಕ್ಕಳು ಹಾಕೊಂಡು ಕುತ್ಕೊಂಡ್ಬಿಟ್ಟು ನೀವು ಕೈನ ಮೇಲೆತ್ಬಿಟ್ಟು ನಾವು ಏನ್ ಮಾಡ್ತೀವಿ? ಪರ್ವತಾಸನ. ಪರ್ವತದ ತರ ನಿಮ್ಗೆ ಶಕ್ತಿ ಬೇಕು ಬೆನ್ನಲ್ಲಿ, ಕೈಯಲ್ಲಿ, ಭುಜದಲ್ಲಿ ಅಂತಂದ್ರೆ ಅದನ್ನ 30 ಸತಿ ಮಾಡಿ. ಅದಾದ್ಮೇಲೆ ಮತ್ತೆ ನೀವೇನ್ ಮಾಡ್ತೀರಿ ಹೇಳಿ? ಪರ್ವತಾಸನ ಆದ್ಮೇಲೆ ನೀವು ಪದ್ಮಾಸನ ಕಲ್ತ್ರಿ, ಹೌದಾ? ಪದ್ಮಾಸನ ಒಂದ್ ಕಾಲ್ ಮೇಲ್ ಹಾಕಿ, ಬಲ್ಗಾಲ್ ಫಸ್ಟ್ ಮೇಲ್ ಹಾಕಿ, ಎಡಗಾಲ್ ಫಸ್ಟ್ ಮೇಲ್ ಹಾಕಿ, ಆಮೇಲೆ ಅದನ್ನ 30 ಸತಿ ಮಾಡ್ಬೇಕು, ಆಯ್ತಾ? ನೀವಾದ್ರೂ, ನಾನಾದ್ರೂ ಇದು ಮಾಡಕ್ಕೆ ಸ್ವಲ್ಪ ಇದು ಮಾಡ್ತೀನಿ. ನೀವು ಮಕ್ಕಳು 5 ರಿಂದ 10 ವರ್ಷದಲ್ಲಿರೋ ಮಕ್ಕಳು, ನಿಮ್ಮ ಬಾಡಿ, ನಿಮ್ಮ ದೇಹ ಎಷ್ಟು ಸಡಿಲವಾಗಿರುತ್ತೆ ಅಂತಂದ್ರೆ ನೀವು ಏನಾದ್ರೂ ಮಾಡ್ಬೋದು, ಆಯ್ತಾ? ಸೊ ಪದ್ಮಾಸನ ಮಾಡಿ. ಪದ್ಮಾಸನ ಆದ್ಮೇಲೆ ನೀವೇನ್ ಕಲ್ತ್ರಿ? ಬೆಕ್ಕು ತರ ಹೇಗೆ ಬೆನ್ನು ಮೇಲಾಗುತ್ತೆ, ಆಮೇಲೆ ಆಕಳ ತರ ಹೇಗೆ ಬೆನ್ನು ನೇರವಾಗುತ್ತೆ, ಇದನ್ನ ಕಲ್ತ್ರಿ, ಹೌದಾ? ಆಕಳದು ಮತ್ತೆ ಬೆಕ್ಕಿನ ಆಸನ ಕಲ್ತ್ರಿ, ಹೌದಾ? ಇದರಿಂದ ನಮ್ಗೆ
ಬೆನ್ನಿಗೆ ನಮ್ಮ ಕುತ್ತಿಗೆಗೆ ಏನು ಶಕ್ತಿ ಬಲ ಸಿಗುತ್ತೆ, ಹೌದಾ? ಅದಾದ್ಮೇಲೆ ಮತ್ತೆ ಏನ್ ಕಲ್ತ್ರಿ ನೀವು? ನೆನ್ಪು ಮಾಡ್ಕೊಳ್ಳಿ, ಸಿಂಹಾಸನ. ಸಿಂಹ ಹೇಗೆ ಈ ತರ ನೋಡಿ, ಸಿಂಹದಿಂದ ನನ್ಗೇನು ಬೆನ್ನಿಗೆ ಶಕ್ತಿ ಸಿಕ್ತು, ನನ್ನ ಕಾಲಿಗೆ ಶಕ್ತಿ ಸಿಕ್ತು, ಹೌದಾ? ಸಿಂಹಾಸನ ಕಲ್ತ್ವಿ. ಅದಾದ ತಕ್ಷಣ ನಾವು ವ್ಯಾಘ್ರಾಸನ, ಹುಲಿ ತರ ಹೇಗೆ ಸೊಂಟಕ್ಕೆ ಬಲ ಬರ್ಬೇಕು ತಾನೆ, ಹುಲಿ ತರ ನಾವು ಹೇಗೆ ಆಸನ ಅದನ್ನು ಕಲ್ತ್ವಿ. ಅದಾದ್ಮೇಲೆ ನಾವು ಏನ್ ಕಲ್ತ್ವಿ? ಸರ್ಪಾಸನನು ಕಲ್ತ್ವಿ. ಹಾವಿನ ತರ ಹೇಗೆ ನಾನು ನನ್ನ ಈ ತರ ಕುತ್ತಿಗೆ ಮೇಲೆ ಹೋಗ್ಬಿಟ್ಟು ನನ್ನ ಸೊಂಟ ನೋಡಿ, ನನ್ನ ಸೊಂಟದಿಂದ ಈ ತರ ಹೇಗೆ ಮೇಲೆ ನಾನು ಕುತ್ತಿಗೆ ತಗೊಂಡು ಹೋಗ್ತೀನಿ, ಇದರಿಂದ ನನ್ನ ಸೊಂಟಕ್ಕೆ, ಆಮೇಲೆ ನನ್ನ ಕೈಗಳಿಗೆ, ಕೈ ಯಾವಾಗ್ಲೂ ನೇರವಾಗಿರುತ್ತೆ, ಹೌದಾ? ಕೈಗಳಿಗೂ ಬಲ ಸಿಕ್ತು, ನನ್ನ ಕಾಲುಗಳಿಗೂ ಹಿಂದೆ ಹಾಕ್ಬಿಟ್ಟು ಅದಕ್ಕೂ ಶಕ್ತಿ ಸಿಕ್ತು, ಹೌದಾ? ನಾವು ಅದನ್ನು ಕಲ್ತ್ವಿ. ಅದೆಲ್ಲ ಕಲ್ತ್ಬಿಟ್ಟು ಆಮೇಲೆ ನಾವೇನ್ ಮಾಡಿದ್ವಿ? ವೀರಾಸನ ಕಲ್ತ್ವಿ. ಆಂಜನೇಯನ ತರ ಏನು ಶಕ್ತಿ ಸಿಗ್ಬೇಕು ಅಂತ, ಒಂದ್ ಮಂಡೆ ಕೆಳಗಿರುತ್ತೆ, ಒಂದ್ ಮಂಡೆ ಮೇಲಿರುತ್ತೆ, ಹೌದಾ? ಫಸ್ಟ್ ಎಡಗಡೆ ನೀವು ಮೇಲ್ ತಗೊಂಡೋಗಿ, ಆಮೇಲೆ ಮತ್ತೆ ಬಲಗಡೆ ಮಂಡೆ ನೀವು ಮೇಲ್ ತಗೊಂಡೋಗಿ 10 ಸತಿ ಈ ತರ 3 ರೌಂಡ್ ನೀವು ಮಾಡಿದ್ರಿ, ಹೌದಾ? ವೀರಾಸನ ಅಂದ್ರೇನು? ಆಂಜನೇಯನ ತರ ನಿಮ್ಮ ಮಂಡೆಗಳೆಲ್ಲ ಬಲವಾಗಿರುತ್ತೆ, ಓಕೆ? ಅದಾದ ತಕ್ಷಣ ನಾವೇನ್ ಮಾಡಿದ್ವಿ? ಏನು ಈಗ ಲಾಸ್ಟ್ ಅಲ್ಲಿ ಏನ್ ಕಲ್ತ್ರಿ ನೀವು? ಲಾಸ್ಟ್ ಅಲ್ಲಿ ನಾವು ಕಲ್ತಿದ್ದೇನು? ವಜ್ರಾಸನ, ಆಯ್ತಾ? 2 ಮಂಡೆಗಳನ್ನ ಈ ತರ ಹಿಂದೆ ಹಾಕ್ಬಿಟ್ಟು ನಾವು ಕುತ್ಕೊಂಡ್ವಿ. ವಜ್ರಾಸನದಿಂದ ನಮಗೆ ಕಾಲ್ಗಳಿಗೂ ಬಲ, ಆಮೇಲೆ ನಮಗೆ ಬೆನ್ನು ನೇರವಾಗಿರುತ್ತೆ ಯಾವಾಗಲೂ, ಆಯ್ತಾ? ಬೆನ್ನು ನೋವು ಬರಲ್ಲ, ಕುತ್ತಿಗೆ ಈ ತರ ನೀವು ಕುಗ್ಸಲ್ಲ, ಆಯ್ತಾ? ಈ ತರ ಕುತ್ಕೊಂಡ್ಬಿಟ್ಟು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು? ಹೊಟ್ಟೆ, ಆಯ್ತಾ? ಹೊಟ್ಟೆಯಲ್ಲಿ ನೀವೇನು ಊಟ ಮಾಡಿದ ತಕ್ಷಣ ನೀವು ಈ ತರ ವಜ್ರಾಸನದಲ್ಲಿ ಕುತ್ಕೊಂಡ್ರೆ ಏನಾಗುತ್ತೆ? ಬೇಗ ಊಟ ಎಲ್ಲ ಜೀರ್ಣ ಆಗುತ್ತೆ, ಆಯ್ತಾ? ಆಮೇಲೆ ಆ ತಿಂಡಿ ಪೋತ ಏನ್ ಮಾಡ್ದ? ಇಷ್ಟೆಲ್ಲ ಆಸನ ಕಲ್ತ ಇವತ್ತು. ಇದನ್ನೆಲ್ಲ ಕಲ್ತ್ಬಿಟ್ಟು ಏನ್ ಮಾಡ್ದ ಅವನು? ಅಮ್ಮಗೆ ಹೋಗಿ ಹೇಳ್ದ, ಅಮ್ಮ ನಾನು ಇವತ್ತು ಇಷ್ಟೊಂದೆಲ್ಲ ಆಸನ ಕಲಿತೆ, ಇದೆಲ್ಲ ಮಾಡಿದ ತಕ್ಷಣ ನಿಮಗೆ ದೇಹ ಎಲ್ಲ ಸಡಿಲ ಅನಿಸ್ತಾ ಇದೆ, ಇದೆಲ್ಲ ಇದಾಗ್ತಾ ಇದೆ ಅಂತ. ಅಮ್ಮಗೂ ಖುಷಿ ಆಯ್ತು. ಟೀಚರ್ ಏನ್ ಹೇಳಿದ್ರು? ಅವ್ರು ಶಿಲ್ಪಾ ಮಿಸ್ ಏನ್ ಹೇಳಿದ್ರು? ಇವತ್ತಿಷ್ಟು ಕಲಿಸಿದೀವಿ, ಮತ್ತೆ ನಾನು ಸ್ವಲ್ಪ ದಿನ ಇದನ್ನೇ ಕಲಿಯೋಣ, ಆಯ್ತಾ? 1 ತಿಂಗಳೆಲ್ಲ ಇದನ್ನೇ ಕಲಿಯೋಣ, ಆಮೇಲೆ ಮತ್ತೆ ನಿಮ್ಗೆಲ್ಲ ಹೊಸ ಆಸನ ಹೇಳ್ಕೊಡ್ತೀನಿ ಅಂತ, ಆಯ್ತಾ? ಅವ್ನು ಇಷ್ಟೆಲ್ಲ ಆಸನ ಕಲ್ತ್ಬಿಟ್ಟು, ವಜ್ರಾಸನನು ಕಲ್ತ್ಬಿಟ್ಟು ಏನ್ ಮಾಡ್ದ ಅವನು? 1 ತಿಂಗಳು ಕಲ್ತ, 2 ತಿಂಗಳಾಯ್ತು, 3 ತಿಂಗಳಾಯ್ತು. 3 ತಿಂಗಳಾದ ತಕ್ಷಣ ತಿಂಡಿ ಪೋತ ಇದ್ದಕ್ಕಿದ್ದಂಗೆ ಸ್ವಲ್ಪ ತೆಳ್ಳಗಾಗ್ಬಿಟ್ಟ. 3 ತಿಂಗಳಲ್ಲಿ ಅವನ ಹೊಟ್ಟೆ ಎಲ್ಲ ಹೋಯ್ತು. ಆಮೇಲೆ ಅವನು ಅಮ್ಮಗೆ ಏನ್ ಮಾಡಿದ್ದ? ಭಾಷೆ ಮಾಡಿದ್ದ, ಅಮ್ಮ ನಾನು ವಾರದಲ್ಲಿ 1 ದಿನ ಚಾಕ್ಲೇಟ್ ತಿಂತೀನಿ, ಅದು ಭಾನುವಾರ ಮಾತ್ರ ಅಂತ. ಅದು ಕೂಡ ಅವನು ಪಾಲಿಸಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ವಜ್ರಾಸನ ಅವ್ನು ಏನ್ ಮಾಡ್ದ? 3 ವಜ್ರಾಸನ ಕಲ್ತ, ವೀರಾಸನ ಕಲ್ತ, ಎಲ್ಲ ಪ್ರಾಣಿಗಳ ಆಸನಗಳನ್ನೆಲ್ಲ ಪ್ರತಿದಿನಾನು ಅವನು ಬೆಳಗ್ಗೆ ಎದ್ಬಿಟ್ಟು ಪ್ರತಿದಿನ ಮಾಡಕ್ ಶುರು ಮಾಡ್ದ. ಟೀಚರ್ ಜೊತೆನೂ ಮಾಡ್ತಾ ಇದ್ದ, ಮನೇಲೂ ಕಲಿತಾ ಇದ್ದ. ಅದು 3 ತಿಂಗಳಲ್ಲೇ ಅವ್ನ ಹೊಟ್ಟೆ ಹೋಗ್ಬಿಟ್ಟು, ಆಯ್ತಾ? ಸಣ್ಣಗಾಗ್ಬಿಟ್ಟ ಅವನು. ಆಮೇಲೆ 6 ತಿಂಗಳಾದ ತಕ್ಷಣ ಇನ್ನೂ ಬಲಶಾಲಿಯಾಗಿ ಇನ್ನೂ ಫಿಟ್ ಆಗ್ಬಿಟ್ಟ ಅವನು, ಆಯ್ತಾ? ಅವ್ನು ತಿಂಡಿ ಪೋತ, ಯಾರು ಅವನಿಗೆ ಎಲ್ಲರೂ ತಿಂಡಿ ಪೋತ ಅಂತಾನೆ ಇರಲಿಲ್ಲ, ಯಾಕಂದ್ರೆ ಅವನು ಏನು ಈ ತರ ಏನು ಅವನು ಬ್ರೆಡ್ಡು, ಬಿಸ್ಕೆಟ್ಟು, ಚಾಕ್ಲೇಟ್ಸ್ ಎಲ್ಲ ತಿನ್ನೋದೆಲ್ಲ ಬಿಟ್ಬಿಟ್ಟಿದ್ದ. ಅವ್ನು ಬರೀ ಭಾನುವಾರ ಒಂದೇ ತಿಂತಾ ಇದ್ದ, ಅದು ಅಮ್ಮ ಕೇಳ್ಬಿಟ್ಟು ಒಂದೇ ಚಾಕ್ಲೇಟ್ ತಿಂತಾ ಇದ್ದ. ಎಲ್ಲರೂ ಅವನ್ನೇ ನೋಡಿದ್ರು, ಅವ್ನ ಸ್ಕೂಲಲ್ಲಿ ಎಲ್ಲ ಅವನ್ನ ನಗ್ತಾ ಇರ್ತಾನೆ, ನಗೋರು, ಆಡ್ಕೊಳ್ಳೋರು ಎಲ್ಲ ಸುಮ್ಮನೆ ಹೋಗ್ಬಿಟ್ರು. ಎಲ್ಲ ಟೀಚರ್ಸ್ ಕೂಡ ಅವನಿಗೆಲ್ಲ ಏನ್ ಮಾಡಿದ್ರು? ತುಂಬಾ ಅಪ್ರಿಷಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಪ್ರಿಷಿಯೇಟ್ ಅಂತಂದ್ರೆ ಏನು? ಅವನಿಗೆ ಬಂದ್ಬಿಟ್ಟು ಅವ್ನು ಕರೆದ್ಬಿಟ್ಟು, ನೋಡಿ ಈ ತರ 6 ತಿಂಗಳಿಂದ ತಿಂಡಿ ಪೋತ ಬರೀ ಈ ತರ ದಪ್ಪ ಇದ್ದ, ಏನು ಮಾಡ್ತಾ ಇರಲಿಲ್ಲ, ಓದ್ತಾನೂ ಇರ್ಲಿಲ್ಲ, ಬರಿತಾನೂ ಇರ್ಲಿಲ್ಲ, ಆಟದಲ್ಲಿ ಕೂಡ ನಿಶಕ್ತಿ ಆಗ್ದ. ಅದೆಲ್ಲ 6 ತಿಂಗಳಾದ ತಕ್ಷಣ ಅವನು ಏನ್ ಮಾಡ್ದ? ಕ್ರಿಕೆಟು, ವಾಲಿಬಾಲು, ಕಬಡ್ಡಿ, ಅವನು ಸ್ಕೂಲಲ್ಲಿ ಯಾವ್ದು ಆಟಗಳಿದ್ವು ಅವೆಲ್ಲ ಆಟದಲ್ಲಿ ಕೂಡ ಅವನು ಭಾಗವಹಿಸಕ್ಕೆ ಸ್ಟಾರ್ಟ್ ಮಾಡ್ದ. 6 ತಿಂಗಳಲ್ಲಿ ನೋಡಿ, ಇಷ್ಟು ಬರೀ ಯೋಗದಲ್ಲೇ ಅವ್ನು ಇಷ್ಟೆಲ್ಲ ಕಲ್ತ್ಬಿಟ್ಟ, ಆಯ್ತಾ? ಬರೀ ಇಷ್ಟೇ ಆಸನ, ನಾನು ಏನು ಹೇಳ್ಕೊಟ್ಟಿದ್ದೀನಲ್ಲ ಅಷ್ಟೇ ಆಸನ ಅವ್ನು ಮಿಸ್ ಕೂಡ ಹೇಳಿದ್ರು, ಅದನ್ನ ಅವನು 6 ತಿಂಗಳನ್ನ ಪಾಲನೆ ಮಾಡಿಬಿಟ್ಟು ಎಲ್ಲ ಆಸನ ಮಾಡ್ದ. ಇದರಿಂದ ಅವನು ಏನು ಮಾಡ್ದ? ಗಟ್ಟಿ ಮುಟ್ಟಾದ, ಶಕ್ತಿ ಬಂತು ಅವನಿಗೆ, ಬೆನ್ನಲ್ಲಿ, ಕುತ್ತಿಗೆಯಲ್ಲಿ, ಆಮೇಲೆ ಹೊಟ್ಟೆ ಹೋಯಿತು ಅವನಿಗೆ, ಆಯ್ತಾ? ಶಕ್ತಿವಂತ ಆಗ್ಬಿಟ್ಟ ಅವನು. ಮಕ್ಕಳ, ಈ ಕಥೆಯಿಂದ ನಾವೇನು ಕಲ್ತ್ವಿ? ಈ ಕಥೆಯಲ್ಲಿ ಒಂದು ನೀತಿನೂ ಇತ್ತು ತಾನೆ. ತಿಂಡಿ ಪೋತ ಏನದ? ತಿಂಡಿ ಪೋತ ಸಣ್ಣಕ್ಕಾದ, ಆಯ್ತಾ? ಬರೀ ಸಣ್ಣ ಆಗಿಲ್ಲ, ಅವನು ಶಕ್ತಿ ಬಂತು, ಅವನಿಗೆ ದೇಹಕ್ಕೆ ಬಲ ಬಂತು, ಹೌದಾ? ಅವ್ನು ನೋಡಿ ಸ್ಕೂಲಲ್ಲಿ ಅವ್ನು ನೋಡ್ಬಿಟ್ಟು ಯಾರು ಆಡ್ಕೊಳ್ಳಿಲ್ಲ ಈಗ, ಆಯ್ತಾ? ಅವನು ಬರೀ ಯೋಗ ಮಾಡಿಬಿಟ್ಟೆ ಈ ತರ ಎಲ್ಲ ಅವನ ಜೀವನನೇ ಬದಲಾಯಿಸ್ಕೊಂಡ್ಬಿಟ್ಟ, ಆಯ್ತಾ? ಅವರಮ್ಮ, ಅವ್ರ ಟೀಚರ್, ಆಯ್ತಾ? ಅವರಿಬ್ಬರಿಂದ ಅವನು ಇಷ್ಟೆಲ್ಲ ಕಲ್ತ್ಬಿಟ್ಟು ಏನಾದ? ಗಟ್ಟಿ ಮುಟ್ಟಾದ.
ಸ್ಕೂಲಲ್ಲಿ ಹೋಗ್ಬಿಟ್ಟು ಏನಾಯ್ತು, ಸ್ಕೂಲಲ್ಲಿ ಹೋಗ್ಬಿಟ್ಟು ಅವ್ನ ಟೀಚರ್ಗಳೆಲ್ಲ ಅವನ್ನ ಗುರುಗಳೆಲ್ಲ ಕರೆದ್ಬಿಟ್ಟು ಅವ್ನಿಗೆ ಏನು ಮಾಡಿದ್ರು, ಆಟಗಳಲ್ಲೆಲ್ಲ ಭಾಗವಹಿಸಕ್ಕೆ ಇದು ಮಾಡಿದ್ರು. ಓದೋದು ಕೂಡ ಬುದ್ಧಿ ಕೂಡ ಅವ್ನಿಗೆ ಜಾಸ್ತಿ ಬೆಳೀತು. ಆಮೇಲೆ ತಿಂಡಿಯಿಂದ ಅವನ ಮನಸ್ಸು ಏನಿತ್ತಲ್ಲ ಅವನ್ನೆಲ್ಲ ಹೊರಟೋಯ್ತು. ಯಾಕಂದರೆ ಅವನ ಮನಸ್ಸು ಕೂಡ ಕಂಟ್ರೋಲಲ್ಲಿ ಬಂತು ಆಯಿತಾ. ಅವನೇನಂದ, ಇಷ್ಟು ಶಕ್ತಿ ಬಂದಿದೆ, ನಾನು ಇಷ್ಟು ಕಷ್ಟಪಟ್ಬಿಟ್ಟು ನಾನು ಯೋಗ ಎಲ್ಲ ಕಲ್ತಿದ್ದೀನಿ, ನಾ ಇನ್ಮೇಲೆ ಏನು ಹಾಳು ಮೂಳು ತಿನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಕೊಡ್ತಾ ಇದ್ರು ಅವ್ನಿಗೆ ಚಾಕ್ಲೇಟು ಬಿಸ್ಕೆಟ್ ಅವ್ನು ತಿಂತಾ ಇದ್ದ. ಆದರೆ ಅವ್ನು ಬರೀ ಭಾನುವಾರ ಒಂದೇ ತಿಂತಾ ಇದ್ದ ಆಯಿತಾ. ಸೊ ಮಕ್ಕಳ, ತಿಂಡಿ ಪೋತಾಯಿಂದ ನಾವು ಇಷ್ಟೆಲ್ಲ ಕಲ್ತಿದ್ದೀವಿ ತಾನೇ. ನೋಡಿ ನೀವು ಅಷ್ಟೇ ಮನೇಲಿ ಯಾವಾಗಲೂ ಅಷ್ಟೇ ಅಮ್ಮ ಹೇಳ್ದಾಗ ಕೇಳಬೇಕು, ಅಪ್ಪ ಹೇಳ್ದಾಗ ಕೇಳಬೇಕು. ಆಮೇಲೆ ಈ ಯೋಗ ನೀವೇನು ಕಲ್ತಿದ್ದೀರಿ ಇವತ್ತಿಂದಾನೇ ನೀವು ಇದನ್ನು ಪ್ರತಿ ದಿನಾನು ಪ್ರಾಕ್ಟೀಸ್ ಮಾಡಿ, ಪರಿಪಾಲನೆ ಮಾಡಿ ಆಯಿತಾ. ನೀವು ಮನಸ್ಸು ಮಾಡಿದ್ರೆ ಏನಾದರೂ ಆಗುತ್ತೆ. ಓಕೆ, ಅಕಸ್ಮಾತ್ ನೀವೇನಾದರೂ ಸಣ್ಣ ಆಗಬೇಕು, ಇಲ್ಲ ಗಟ್ಟಿ, ಬರೀ ಸಣ್ಣ ಆಗಬೇಕು ಅಂತಲ್ಲ, ಮೈ ಕೈ ಗಟ್ಟಿ ಆಗಬೇಕು, ಶಕ್ತಿ ಬರಬೇಕು, ಕೈಗೆ ಕಾಲಿಗೆ ಎಲ್ಲ ಬಲ ಬರಬೇಕು, ನಿಶಕ್ತಿ ಇರಬಾರ್ದು, ಆಟದಲ್ಲಿ ನೀವು ಭಾಗವಹಿಸಬೇಕು. ಆಮೇಲೆ ಸ್ಕೂಲಲ್ಲಿ ಯಾರು ನಿಮ್ಮನ್ನ ಆಡ್ಕೊಡ್ಬಾರ್ದು. ನೀವು ಚೆನ್ನಾಗಿ ಎಲ್ಲ ಕಡೆ ನಿಮ್ಗೆ ಆಸೆ ಇರುತ್ತೆ ತಾನೇ, ಪಾರ್ಟಿಸಿ ಎಲ್ಲ ಕಡೆ ಭಾಗವಹಿಸಿ ನಾನು ಪ್ರೈಸ್ ಗೆಲ್ಲಬೇಕು ಅಂತ ನಿಮಗೆಲ್ಲ ಆಸೆ ಇರುತ್ತೆ ಆಯಿತಾ. ಇದೆಲ್ಲ ಹೇಗೆ ಸಾಧ್ಯ, ನೀವು ಈ ಥರ ಯೋಗ ಆಸನಗಳನ್ನೆಲ್ಲ ಕಲ್ತು ಇದರಿಂದ ನಿಮಗೆ ಶಕ್ತಿ ಬಂದ್ಬಿಟ್ಟು ಆಮೇಲೆ ಯಾವುದೇ ಆಟ ಆಡಿದ್ರು ನಿಮ್ಮ ದೇಹ ಎಷ್ಟು ಸಡಿಲಾಗಿರುತ್ತೆ ಅಂತಂದರೆ ನೀವು ಏನೇ ಥರ ಆಟ ಇದು ಮಾಡ್ಬೋದು ಆಯಿತಾ. ಮತ್ತೆ ನಾನು ನಿಮಗೆ ಮಕ್ಕಳ ಯೋಗ ಹೇಳ್ಕೊಡ್ತಾನೆ ಇರ್ತೀನಿ ಆಯಿತಾ. ಇದನ್ನು ನೀವು ಕಲಿತಾನೆ ಇರ್ಬೋದು. ಮತ್ತೆ ನಾನು ನಿಮ್ಗೆ ಮತ್ತೆ ಬಂದುಬಿಟ್ಟು ಬೇರೆ ಬೇರೆ ಆಸನ ಎಲ್ಲ ಹೇಳ್ಕೊಡ್ತೀನಿ ಆಯಿತಾ. ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಆಯಿತಾ, ಇದು ಯಾವಾಗಲೂ ಸಮತೋಲನವಾಗಿರುತ್ತೆ. ಇದರಿಂದ ನಿಮ್ಮ ದೇಹ ಮನಸ್ಸು ಯಾವಾಗಲೂ ಬ್ಯಾಲೆನ್ಸಲ್ಲಿರುತ್ತೆ ಆಯಿತಾ. ಇದನ್ನು ಯಾವಾಗಲೂ ನೀವು ಪ್ರತಿದಿನ ನೀವು ಇದನ್ನು ಪಾಲಿಸಿ, ಇದನ್ನು ನೀವು ಕಲೀರಿ. ಮುಂಚೆ ಇನ್ನು ನೆಕ್ಸ್ಟ್ ಎಪಿಸೋಡ್ಗಳೆಲ್ಲ ನಾನು ನಿಮಗೆ ಈ ಥರ ಆಸನ ಹೇಳ್ಕೊಡ್ತೀನಿ. ಆಮೇಲೆ ಅದನ್ನೆಲ್ಲ ಕಲಿಯೋಣ ನಾವು ಆಯಿತಾ. ಶಿಸ್ತಾಗಿ ನೀವು ಇದನ್ನೆಲ್ಲ ಕಲಿಬೇಕು, ಕಲಿತ್ರೇನೆ ಮಾತ್ರ ಇದರಿಂದ ನಿಮಗೆ ಲಾಭ ಆಯಿತಾ. ಮತ್ತೆ ನಾನು ನೆಕ್ಸ್ಟ್ ಬರ್ತೀನಿ, ಮುಂದಿನ ಸತಿ ಬಂದಾಗ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀನಿ ಆಯಿತಾ. ಇನ್ನೂ ಬೇರೆ 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 ಆಸನಗಳಿದ್ದಾವೆ, ಅವೆಲ್ಲ ನಾವು ಕಲಿಯೋಣ. ಫಸ್ಟ್ ನೀವು ಇದನ್ನು ಬೇಸಿಕ್ ಇದೆಲ್ಲ ಏನಿದೆ ಅಂತಂದರೆ ಈ ಆಸನಗಳನ್ನೆಲ್ಲ ನೀವು ಕಲಿಬೇಕು. ಇದು ಕಲಿತ ತಕ್ಷಣ ನಾನು ಮುಂಚೆನೂ ಬೇರೆ ಬೇರೆ ಆಸನ ಹೇಳ್ಕೊಡ್ತೀನಿ, ಅದರಿಂದನೂ ತುಂಬ ಲಾಭ ಇದೆ ಆಯಿತಾ. ಅದನ್ನು ಕಲಿಯೋಣ. ಫಸ್ಟ್ ಇದನ್ನು ಕಲೀರಿ, ಆಮೇಲೆ ಕಲಿಸ್ಕೊಳ್ಳಿ. ಪ್ರತಿದಿನ ಕಲಿಯೋದೊಂದೇ ಅಲ್ಲ, ಒಂದಿನ ಕಲಿಯೋದಲ್ಲ, ಪ್ರತಿದಿನಾನು ಶಿಸ್ತಿಂದ ಇದನ್ನು ಪಾಲಿಸ್ಬೇಕು. ಇದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಆಯಿತಾ. ಇವತ್ತಿಗೆ ಇಷ್ಟು ಸಾಕು ಮಕ್ಕಳ. ಮತ್ತೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಬೇರೆ ಏನಾದರೂ ಹೇಳ್ಕೊಡ್ತೀನಿ. ತಿಂಡಿ ಪೋತನ ಕತೆ ಇವತ್ತು ನಿಮ್ಗೆ ಚೆನ್ನಾಗಿ ಇಷ್ಟ ಆಯಿತು ತಾನೇ. ಇಷ್ಟ ಆದರೆ ಅದನ್ನು ಕಾಮೆಂಟಲ್ಲಿ ಹೇಳಿ ಆಯಿತಾ. ಯೋಗ ಕೂಡ ಇಷ್ಟ ಆದರೆ ಅದನ್ನು ನೀವು ಕಾಮೆಂಟಲ್ಲಿ ಬರೆದ್ರೇ ನನಗೆ ಗೊತ್ತಾಗೋದು ಆಯಿತಾ. ಶಿಲ್ಪಾ ಮಿಸ್ ಹೆಂಗೆ ಗೊತ್ತಾಗುತ್ತೆ, ನೀವು ಬರೆದ್ರೇ ನನಗೆ ಗೊತ್ತಾಗೋದು. ಬರೀರಿ, ಕಾಮೆಂಟಲ್ಲಿ ಹೇಳಿ ಏನು ಅಂತ. ಆಮೇಲೆ ನಾನು ಮುಂದೆನೂ ನಿಮಗೆ ಬೇರೆ ಬೇರೆ ಎಲ್ಲ ಹೇಳ್ಕೊಡ್ತೀನಿ. ಮತ್ತೆ ನೆಕ್ಸ್ಟು ಮುಂದಿನ ವಾರ ಬರ್ತೀನಿ, ನಿಮಗೆ ಬೇರೆ ಬೇರೆ ಕತೆ ಎಲ್ಲ ಹೇಳ್ಕೊಡ್ತೀನಿ ಆಯಿತಾ. ನಮಸ್ಕಾರ ಮಕ್ಕಳ.